ನಮಸ್ಕಾರ, ನಮಸ್ಕಾರ, ವಣಕ್ಕಂ, ನಮಸ್ಕಾರಲು, ನಮಸ್ಕಾರಂ. ಏನಿದಿವತ್ತು ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದಕ್ಕೆ ದಕ್ಷಿಣ ಭಾರತೀಯ ಪಂಚ ಭಾಷೆಗಳಲ್ಲಿ ಸ್ವಾಗತಿಸ್ತಾ ಇದ್ದಾರೆ ಅಂತ ಆಶ್ಚರ್ಯಪಡ್ತಿದ್ದೀರಾ? ಸ್ನೇಹಿತರೆ, ಇದರ ಹಿಂದೆ ಒಂದು ಅರ್ಥಪೂರ್ಣವಾದಂತಹ ಕಾರಣವಿದೆ. ಇಂದಿನ ಸಂಚಿಕೆಯಲ್ಲಿ ನಾವು ಒಂದು ವಿಶೇಷವಾದಂತಹ ಸಾಕ್ಷ್ಯ ಚಿತ್ರವನ್ನು ತಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದೇವೆ. ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಶಂಕರ್. ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮ್ಮ ಈ ಗೋಲ್ಡನ್ ಮಂತ್ರ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಸಾಕ್ಷ್ಯ ಚಿತ್ರದಲ್ಲಿ ಭಾರತೀಯ ಸಿನಿಮಾ ರಂಗದಲ್ಲಿ, ಪ್ರಮುಖವಾಗಿ ದಕ್ಷಿಣ ಭಾರತೀಯ ಭಾಷೆಗಳ ಸಿನಿಮಾ ರಂಗದಲ್ಲಿ ಮಿಂಚಿನ ವೇಗದಲ್ಲಿ ತಮ್ಮ ಸೌಂದರ್ಯ ಮತ್ತು ಅನನ್ಯವಾದ ಪ್ರತಿಭೆಯಿಂದ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸುಗಳನ್ನು ಗೆದ್ದು ರಾಷ್ಟ್ರ ಪ್ರಶಸ್ತಿಯ ಕಿರೀಟವನ್ನು ತಮ್ಮ ಮುಡಿಗೆ ಅಲಂಕರಿಸಿಕೊಂಡು ಹಲವಾರು ರಾಜ್ಯ ಪ್ರಶಸ್ತಿಗಳ ಸ್ವರ್ಣ ಮಾಲೆಯನ್ನು ಧರಿಸಿ ಅನೇಕ ಫಿಲ್ಮ್ಫೇರ್ ಪ್ರಶಸ್ತಿಗಳ ಕಮಲದ ಹೂಗಳಿಂದ ಆ ಕಲಾದೇವಿಗೆ ಪೂಜಿಸಿ ಭಾರತೀಯ ಸಿನಿಮಾ ರಂಗ ಎಂದೆಂದಿಗೂ ಮರೆಯಲಾಗದ ಧ್ರುವತಾರೆ. ದಕ್ಷಿಣ ಭಾರತೀಯ ಸಿನಿಮಾ ರಂಗದಲ್ಲಿ ಎಲ್ಲ ವಯಸ್ಸಿನ, ಎಲ್ಲ ವರ್ಗದ ಅಸಂಖ್ಯಾತ ಅಭಿಮಾನಿಗಳ ಬಳಗವನ್ನು ಹೊಂದಿದ್ದ ಮಹಾನ್ ನಾಯಕಿ, ಅಪ್ಪಟ ಕನ್ನಡ ನಾಡಿನ ಹೆಮ್ಮೆಯ ಸುಪುತ್ರಿ, ಕರುನಾಡು ಎಂದೆಂದಿಗೂ ಕಾಣಲಾಗದ ಮಹಾನಟಿ. ತಮ್ಮ ನಟನಾ ಕೌಶಲ್ಯಕ್ಕೆ ಆಧುನಿಕ ಸಾವಿತ್ರಿ ಎಂದು ಬಿರುದನ್ನು ಪಡೆದು ಇಡೀ ಭಾರತೀಯ ಸಿನಿಮಾ ರಂಗದ ಪ್ರೇಕ್ಷಕರ ಹೃದಯ ಸಿಂಹಾಸನದ ಪೀಠವನ್ನು ಅಲಂಕರಿಸಿದ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ, ನಮ್ಮ ಪ್ರೀತಿಯ ಗೌರವಾನ್ವಿತ ನಟಿ ಸನ್ಮಾನ್ಯ ಶ್ರೀಮತಿ ಸೌಂದರ್ಯರವರ ಸಾಧನೆಗಳ ಬಗ್ಗೆ ಮತ್ತು ಸಂಜಯ್ ನಗರದ ಡಾಲರ್ಸ್ ಕಾಲನಿಯಲ್ಲಿರುವಂಥ ಸೌಂದರ್ಯರವರ ಸ್ಮರಣಾರ್ಥ ಸ್ಥಾಪಿಸಲಾದ ಸೌಂದರ್ಯ ಉದ್ಯಾನವನದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, 18ನೇ ಜುಲೈ 1976ರಲ್ಲಿ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಅಷ್ಟಗ್ರಾಮದಲ್ಲಿ ಕೆ.ಎಸ್. ಸತ್ಯನಾರಾಯಣ ಮತ್ತು ಕೆ.ಎಸ್. ಮಂಜುಳಾ ದಂಪತಿಗೆ ಜನಿಸಿದ ದ್ವಿತೀಯ ಕೂಸು ಇಡೀ ಭಾರತೀಯ ಸಿನಿಮಾ ರಂಗ ಎಂದೂ ಮರೆಯಲಾಗದ ಧ್ರುವತಾರೆಯಾಗಿ ಬೆಳೆದು ಕರ್ನಾಟಕದ ಕನ್ನಡಿಗರ ಹೆಸರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸುತ್ತಾರೆಂದು ಯಾರೂ ಊಹಿಸಿರಲಿಲ್ಲ. ತಂದೆ ಕೆ.ಎಸ್. ಸತ್ಯನಾರಾಯಣರವರು ಕನ್ನಡ ಚಿತ್ರರಂಗದ ಹೆಸರಾಂತ ಬರಹಗಾರರು ಮತ್ತು ನಿರ್ಮಾಪಕರಾಗಿದ್ದ ಕಾರಣ ಕೆ.ಎಸ್. ಸೌಮ್ಯರವರು ಸಾಹಿತ್ಯ, ಕಲೆ, ನಟನೆ, ನಿರ್ದೇಶನ, ನಿರ್ಮಾಣ ಹೀಗೆ ಚಿತ್ರರಂಗದ ಎಲ್ಲ ವಿಭಾಗಗಳ ಪರಿಚಯ, ಒಡನಾಟದ ಪರಿಸರದಲ್ಲಿ ಬೆಳೆದ ಪರಿಣಾಮ ಇವರಿಗೆ ಸಿನಿಮಾ ರಂಗ ಆಕರ್ಷಿಸಿದ್ದು ನಿಜವೇ ಸರಿ. ಬೆಂಗಳೂರಿನಲ್ಲಿ MBBS ಪದವಿಯನ್ನ ವ್ಯಾಸಂಗ ಮಾಡುತ್ತಿದ್ದಾಗ ಮೊದಲನೇ ವರ್ಷದಲ್ಲೇ ಅದನ್ನು ತ್ಯಜಿಸಿ ಕೆ.ಎಸ್. ಸೌಮ್ಯರವರು ರಾಮನಾಥ್ ತ್ರಿವೇದಿ ನಿರ್ದೇಶನದ, ಹಂಸಲೇಖ ಸಂಗೀತದ, ಶಶಿಕುಮಾರ್ ಅವರು ನಾಯಕ ನಟರಾದಂಥ ಕನ್ನಡ ಚಿತ್ರ ಗಂಧರ್ವದ ಮೂಲಕ ಚಂದನವನಕ್ಕೆ ಪಾದಾರ್ಪಣೆ ಮಾಡಿ ಕೆ.ಎಸ್. ಸೌಮ್ಯರವರು ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ, ಭಾರತೀಯ ಸಿನಿಮಾ ರಂಗದಲ್ಲಿ ಸೌಂದರ್ಯ ಎಂದು ಬದಲಾಗಿ ದೊಡ್ಡ ತಾರೆಯಾಗಿ ಬೆಳೆದು ನಿಂತ ದಂತಕಥೆ, ಸ್ವರ್ಣಾಕ್ಷರಗಳಲ್ಲಿ ಬರೆದ ಅದ್ಭುತ, ಅಮೋಘ ಮತ್ತು ಅವಿಸ್ಮರಣೀಯ ಸುವರ್ಣ ಇತಿಹಾಸವೇ ಸರಿ. ಸ್ನೇಹಿತರೆ,
ಭಾರತೀಯ ಚಿತ್ರರಂಗ ಕಂಡಂಥ ಅನೇಕ ಪ್ರಸಿದ್ಧ ಮತ್ತು ಜನಪ್ರಿಯ ತಾರೆಯರೊಂದಿಗೆ ನಟಿಸಿರುವ ಕೀರ್ತಿಯ ಹೆಗ್ಗಳಿಕೆಗೆ ಪಾತ್ರರಾಗಿರುವ ನಮ್ಮ ಕರ್ನಾಟಕದ ಕನ್ನಡದ ಮನೆಮಗಳಾದ ಸೌಂದರ್ಯರವರು ಕೆಲವು ಬೆರಳೆಣಿಕೆಯ ನಾಯಕ ನಟಿಯರಲ್ಲಿ ಒಬ್ಬರು ಎಂದು ವರ್ಣಿಸಲು ಧನ್ಯವೆನ್ನಿಸುತ್ತದೆ. ಉದಾಹರಣೆಗೆ ನಮ್ಮ ಬಾಲಿವುಡ್ನ ಹಿಂದಿ ಚಲನಚಿತ್ರರಂಗದ ಸೂಪರ್ ಸ್ಟಾರ್ ಆದಂಥ ಅಮಿತಾಬ್ ಬಚ್ಚನ್ ರವರೊಂದಿಗೆ, ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್, ಕಮಲ್ ಹಾಸನ್, ವಿಜಯಕಾಂತ್ ರವರೊಂದಿಗೆ, ತೆಲುಗಿನ ಮೇಘಾ ಸ್ಟಾರ್ ಚಿರಂಜೀವಿ, ನಂದಮುರಿ ಬಾಲಕೃಷ್ಣ, ನಾಗಾರ್ಜುನ, ವೆಂಕಟೇಶ್ ರವರೊಂದಿಗೆ, ಮಲಯಾಳಂನ ಮೋಹನ್ ಲಾಲ್ ಮತ್ತು ಜಯರಾಮ್ ರವರೊಂದಿಗೆ, ಕನ್ನಡದಲ್ಲಿ ವಿಷ್ಣುವರ್ಧನ್, ಅಂಬರೀಷ್, ರವಿಚಂದ್ರನ್, ರಮೇಶ್ ಅರವಿಂದ್, ಅರ್ಜುನ್ ಸರ್ಜಾ ಹೀಗೆ ಅನೇಕ ಪ್ರಸಿದ್ಧ ನಾಯಕ ನಟ ನಟಿಯರೊಂದಿಗೆ ಬೆಳ್ಳಿ ಪರದೆಯನ್ನು ಹಂಚಿಕೊಂಡಂಥ ಪಂಚಭಾಷೆಯ ತಾರೆ ಈ ನಮ್ಮ ಸೌಂದರ್ಯರವರು. ಸ್ನೇಹಿತರೆ, ಸೌಂದರ್ಯರವರನ್ನ ಭಾರತೀಯ ಸಿನಿಮಾ ರಂಗ ಪ್ರತಿಭಾವಂತ ನಟಿ ಎಂದು ಗುರುತಿಸಲು ಸಾಕ್ಷಿಯಾದ ಹಾಗೂ ತಮ್ಮ ಕಡೆಗೆ ಇಡೀ ಭಾರತೀಯ ಚಿತ್ರರಂಗವೇ ಮಣಿದು ತನ್ನ ದೃಷ್ಟಿಯನ್ನು ಹರಿಸಲು ಕಾರಣವಾದ ಸಿನಿ ಪಯಣದ ಅದ್ಭುತ ಚಿತ್ರಗಳನ್ನು ಗಮನಿಸೋಣ. ಆಪ್ತಮಿತ್ರ, ಸಿಪಾಯಿ, ದ್ವೀಪ, ಅಂತಃಪುರಂ, ಅಮ್ಮೋರು, ರಿಕ್ಷಾವೋಡು, ಚೂಡಾಲನ ಉಂದಿ, ಪಡೆಯಪ್ಪ, ಅರುಣಾಚಲಂ, ಸೂರ್ಯವಂಶಂ. ಆತ್ಮೀಯ ವೀಕ್ಷಕರೇ, ಈ ನಮ್ಮ ಮೇರು ನಟಿ ಸೌಂದರ್ಯರವರನ್ನು ತೆಲುಗು ಚಿತ್ರರಂಗದ ಸಾರ್ವಕಾಲಿಕ ತಾರೆ ಮಹಾನಟಿ ಸಾವಿತ್ರಿಗೆ ಹೋಲಿಸಿ ಆಧುನಿಕ ಸಾವಿತ್ರಿ ಎಂದು ಬಿರುದಿನ ಪಟ್ಟಾಭಿಷೇಕವನ್ನು ಮಾಡಿ ಸನ್ಮಾನಿಸಿದ್ದಾರೆ. ಸೌಂದರ್ಯರವರ ನಟನಾ ಕೌಶಲ್ಯಕ್ಕೆ, ಅವರ ಅನನ್ಯವಾದ ಸಾಧನೆಗೆ ಸಂದ ಗೌರವಗಳು, ಪ್ರಶಸ್ತಿಗಳು ಅಪಾರ. ಅವುಗಳ ಪೈಕಿ ಪ್ರಮುಖವಾದವುಗಳನ್ನು ಗಮನಿಸೋಣ. ಸೌಂದರ್ಯರವರಿಗೆ 1 ರಾಷ್ಟ್ರೀಯ ಪ್ರಶಸ್ತಿ, 6 ಫಿಲ್ಮ್ಫೇರ್ ಪ್ರಶಸ್ತಿಗಳು ಮತ್ತು 7 ರಾಜ್ಯ ಪ್ರಶಸ್ತಿಗಳನ್ನು ನೀಡಿ ಇಡೀ ಭಾರತೀಯ ಸಿನಿಮಾ ರಂಗ ನಮ್ಮ ಕರ್ನಾಟಕದ ಕನ್ನಡದ ಪ್ರತಿಭೆಗೆ ಗೌರವಿಸಿದ್ದಾರೆ. ಇವುಗಳಲ್ಲದೆ ಅಸಂಖ್ಯಾತ ಸಂಘ ಸಂಸ್ಥೆಗಳ ಪ್ರಶಸ್ತಿಗಳು. ಇವರ ಸಾಧನೆಯ ಪ್ರತಿಫಲವೆಂದರೆ ಅದು ಸತ್ಯ ದರ್ಶನವೇ ಹೌದು. ನಟಿ ಸೌಂದರ್ಯರವರು ಗಳಿಸಿದ ಪ್ರಶಸ್ತಿಗಳು: ರಾಷ್ಟ್ರ ಪ್ರಶಸ್ತಿ 2003ನೇ ಇಸವಿಯ ಸಾಲಿನಲ್ಲಿ ತೆರೆಕಂಡಂಥ ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ನಟಿ ಸೌಂದರ್ಯರವರು ನಿರ್ಮಾಣಿಸಿದ ಕನ್ನಡದ ದ್ವೀಪ ಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರದ ರಾಷ್ಟ್ರೀಯ ಪ್ರಶಸ್ತಿ. ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿಗಳು: 2003ನೇ ಇಸವಿಯ ಸಾಲಿನಲ್ಲಿ ತೆರೆಕಂಡಂಥ ದ್ವೀಪ ಚಿತ್ರಕ್ಕೆ ಅತ್ಯುತ್ತಮ ನಟಿ ಮತ್ತು ಅತ್ಯುತ್ತಮ ಚಲನಚಿತ್ರದ ರಾಜ್ಯ ಪ್ರಶಸ್ತಿಗಳು. 1998ನೇ ಇಸವಿಯ ಸಾಲಿನಲ್ಲಿ ತೆರೆಕಂಡಂಥ ರಾಜೇಂದ್ರ ಸಿಂಗ್ ಬಾಬುರವರ ನಿರ್ದೇಶನದ ದೋಣಿ ಸಾಗಲಿ ಚಲನಚಿತ್ರಕ್ಕೆ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ. ಆಂಧ್ರ ಪ್ರದೇಶ ಸರ್ಕಾರದ ನಂದಿ ಪ್ರಶಸ್ತಿಗಳು. 1995ರಲ್ಲಿ ತೆರೆಕಂಡಂಥ ಕೋಡಿ ರಾಮಕೃಷ್ಣ ನಿರ್ದೇಶನದ ಅಮ್ಮೋರು ಚಿತ್ರಕ್ಕೆ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ. 1996ರಲ್ಲಿ ತೆರೆಕಂಡಂಥ ಮುತ್ಯಾಲ ಸುಬ್ಬಯ್ಯ ನಿರ್ದೇಶನದ ಪವಿತ್ರ ಬಂಧಂ ಚಿತ್ರಕ್ಕೆ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ. 1998ರಲ್ಲಿ ತೆರೆಕಂಡಂಥ ಕೃಷ್ಣವಂಶಿ ನಿರ್ದೇಶನದ ಅಂತಃಪುರಂ ಚಿತ್ರಕ್ಕೆ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ. ಇದೇ ಅಂತಃಪುರಂ ಚಿತ್ರಕ್ಕೆ ತೀರ್ಪುಗಾರರ ವಿಶೇಷ ರಾಜ್ಯ ಪ್ರಶಸ್ತಿ ಲಭ್ಯವಾಗಿದೆ. ದಕ್ಷಿಣ ಭಾರತೀಯ ಕನ್ನಡ ಮತ್ತು ತೆಲುಗು ಫಿಲ್ಮ್ಫೇರ್ ಪ್ರಶಸ್ತಿಗಳು. ತೆಲುಗಿನಲ್ಲಿ 1995ರ ಅಮ್ಮೋರು, 1996ರ ಪವಿತ್ರ ಬಂಧಂ, 1998ರ ಅಂತಃಪುರಂ, 2000ದ ರಾಜ ಈ ಎಲ್ಲ ಚಲನಚಿತ್ರಗಳಿಗೆ ಫಿಲ್ಮ್ಫೇರ್ ಪ್ರಶಸ್ತಿಗಳು ಲಭ್ಯವಾಗಿದೆ. ಕನ್ನಡದಲ್ಲಿ 2003ರ ದ್ವೀಪ ಚಿತ್ರಕ್ಕೆ ಅತ್ಯುತ್ತಮ ನಟಿ ಮತ್ತು ಅತ್ಯುತ್ತಮ ಚಿತ್ರಕ್ಕೆ ಪ್ರಶಸ್ತಿ. 2005ರ ಪಿ ವಾಸು ನಿರ್ದೇಶನದ ಆಪ್ತಮಿತ್ರ ಚಲನಚಿತ್ರಕ್ಕೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ನಮ್ಮ ಚಿತ್ರರಂಗದಲ್ಲಿ ಭಾಳ ಬೇಗ ಯೌವನದಲ್ಲೇ ಹೊರಟೋಗ್ಬಿಟ್ಟಂಥ ಒಬ್ಬರು ಮಹಾನ್ ಪ್ರತಿಭೆ. ಮತ್ತು ನನಗೆ ವೈಯಕ್ತಿಕವಾಗಿ ಅವ್ರನ್ನ ನಾನು ಭೇಟಿಯಾಗಿಲ್ಲ, ಅವ್ರ ಜೊತೆ ಕೆಲಸ ಮಾಡಿಲ್ಲ, ಯಾಕಂದರೆ ನಾನು ನಿರ್ದೇಶಕನಾಗುವಷ್ಟರಲ್ಲಿ ಅವ್ರು ಇರಲಿಲ್ಲ. ಆದರೂ ಅವ್ರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಹೇಗೆ ಅಂತಂದರೆ, ನನ್ನ ಮೊದಲನೇ ಸಿನಿಮಾ ಒಲವೇ ಮಂದಾರದಲ್ಲಿ ನಮ್ಮ ಹೀರೋ ತಾಯಿಯಾಗಿ ಅವ್ರ ಫೋಟೋನ ಬಳಸ್ಕೊಂಡಿದ್ದೀವಿ. ಜೊತೆಗೆ ಇತ್ತೀಚೆಗೆ ನಾನು ಮಾಡಿದ ಬನಾರಸ್ ಸಿನಿಮಾದಲ್ಲೂ ಕೂಡ ನಮ್ಮ ಹೀರೋ ತಾಯಿಯಾಗಿ ಅವ್ರ ಫೋಟೋನ ಬಳಸ್ಕೊಳ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಅವರು ನಮ್ಮ ಜೊತೆಲಿದ್ದಾರೆ. ಮತ್ತು ಅವ್ರಿಗೆ ಸದಾ ಧ್ವನಿ ಕೊಡ್ತಾ ಇದ್ದ ಮಂಗಳ ಅಂತ ಹೇಳಿ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಡಬ್ಬಿಂಗ್ ಆರ್ಟಿಸ್ಟ್. ಅವ್ರ ಕಡೆ 1-2 ಡೈಲಾಗ್ ಕೂಡ ಈ ಸಿನಿಮಾದಲ್ಲಿ ಮಾಡಿಸಿದ್ದೀನಿ ನಾನು.
ಸೊ ಈ ಥರದಲ್ಲಿ ಅವ್ರು ನಮ್ಮ ಜೊತೆನಲ್ಲಿದ್ದಾರೆ. ತುಂಬಲಾರದ ನಷ್ಟ, ಬಹಳ ಬೇಜಾರಾಗುತ್ತೆ. ಅವರು ಬೇಗ ಹೊಟ್ಟೋದ್ರಲ್ಲ ಅನ್ನೋ ಒಂದು ಬೇಸರ ಆಗುತ್ತೆ. ಅವ್ರು ಇದ್ದಿದ್ದಿದ್ರೆ ಇನ್ನಷ್ಟು ಮೋಸ್ಟ್ಲಿ ಪ್ರೊಡಕ್ಷನ್ಸ್ಗಳು ಮಾಡ್ತಿದ್ರು. ದ್ವೀಪ, ನನಗೆ ಅವ್ರನ್ನ ನೆನಪಿಸ್ಕೊಂಡ್ರೆ ದ್ವೀಪನೇ ನೆನಪಾಗೋದು. ಗಿರೀಶ್ ಕಾಸರವಳ್ಳಿ ಅವರ ಅದ್ಭುತವಾದ ನಟನೆ ಆ ಚಿತ್ರದಲ್ಲಿ ಅವ್ರದ್ದು, ಇದು ಅವರ ನೆನಪು ನನಗೆ. ಇಡೀ ಪ್ರಪಂಚಕ್ಕೆ ಮೇಡಮ್ ಏನು ಅಂತ ಎಲ್ರಿಗೂ ಗೊತ್ತು. ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಯಾಕೆ ಅಂತಂದರೆ ಅವರು ತುಂಬ ದೊಡ್ಡ ಕಲಾವಿದರು. ಮತ್ತು ನೀವೆಲ್ಲ ನೋಡಿರ್ಬೋದು ಅವ್ರು ಮಾಡಿರೋಂಥ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಾಗಿರ್ಬೋದು, ತೆಲುಗಲ್ಲಿ ಮಾಡಿರೋಂಥ ತೆಲುಗು ಸಿನಿಮಾಗಳಾಗಿರ್ಬೋದು, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹಿಟ್ಟು ಸಿನಿಮಾಗಳೇ. ಯಾಕಂದರೆ ಅವರು ನಮಗೊಂಥರ ಮಾದರಿ, ಅವರು ಸೌಂದರ್ಯ ಮೇಡಮ್. ಸೊ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ. ಯಾವಾಗ ನಾನು ಚಿಕ್ಕ ಹುಡುಗ, ಅವರು ಗಂಧರ್ವ ಮತ್ತು ಬಾನನ್ನ ಪ್ರೀತಿಸು ಅಂತ ಹೇಳಿ ಸಿನಿಮಾಗಳು, ಅದರೆಲ್ಲ ಅವರು ಪಾಪ ಪೋಷಕ ನಟಿಯಾಗಿ ಕೆಲಸ ಮಾಡಿದ್ರು ಮೊದಲಿಗೆ. ಅಲ್ಲೆಲ್ಲ ನಾನು ಅಲ್ಲಿಂದನೂ ನಾನು ನೋಡ್ತಾ ಇದ್ದೀನಿ. ಅದಾದ ನಂತರ ಅವರು ಹೀರೋಯಿನ್ ಆಗಿ ಬೆಳೆದ ರೀತಿ, ಬೇರೆ ಭಾಷೆಗಳಿಗೆ ಹೋಗಿ ಕನ್ನಡತಿ ಒಬ್ಬರು ಅಮಿತಾಬ್ ಬಚ್ಚನ್ ಜೊತೆ, ರಜನಿಕಾಂತ್ ಅವ್ರ ಜೊತೆ, ಈ ಕಡೆ ತೆಲುಗಿನಲ್ಲಿ, ಕನ್ನಡದಲ್ಲಿ ಎಲ್ಲ ಬಹಳ ಮೇರು ನಟರುಗಳ ಜೊತೆ ಎಲ್ಲ ಕೆಲಸ ಮಾಡಿದಂಥ ಆಕೆ ಎಲ್ಲ ಆಗಿ ಇನ್ನೇನು ಆಮೇಲೆ ಪ್ರೊಡಕ್ಷನ್ ಮಾಡಿ ದ್ವೀಪ ಥರದ ಒಂದು ಅದ್ಭುತವಾದ ಸಿನಿಮಾ ಕನ್ನಡಕ್ಕೆ ಕೊಟ್ಟಂತ ಆಕೆ. ಇವರೆಲ್ಲರೂ ಅವ್ರನ್ನ ನೆನಪಿಸ್ಕೊಳ್ಬೇಕು ನಾವು. ಯಾಕಂತಂದ್ರೆ ಅವ್ರು ಚಿತ್ರರಂಗವನ್ನ ಬೆಳೆಸ್ತಾ ಅವರು ಬೆಳೀತಾ ಅವರು ಮುಂದುವರಿತಿದ್ರು, ಅವ್ರು ಏನಾದ್ರು ಇನ್ನೂ ಬದುಕಿದ್ರು. ಸೊ ನಾನು ಹೇಳಿದ್ನಲ್ಲ, ನನ್ನ ಸಿನಿಮಾದಲ್ಲಿ ನಾನು ಸಿನಿಮಾ ನಿರ್ದೇಶಕನಾಗುವಷ್ಟರಲ್ಲಿ ಅವ್ರು ಇರಲಿಲ್ಲ ಆದರೂ ಕೂಡ ನನ್ನ ಚಿತ್ರದಲ್ಲಿ ಹೇಗೋ ಇಂಡೈರೆಕ್ಟ್ ಆಗಿ ಇದ್ದಾರೆ ಅವರು ಸ್ಟಿಲ್. ಸೊ ದಟ್ ಈಸ್ ಮೈ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಸೊ ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಕುಟುಂಬಗಳಿಗೆ. ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಸೌಂದರ್ಯ ಮೇಡಮ್ ನಟಿಸಿರುವಂಥ ದ್ವೀಪ ಮತ್ತು ಅವರು ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ. ಆ ಸಿನಿಮಾಗೆ ತಮಗೆಲ್ರಿಗೂ ಗೊತ್ತು, ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಮತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ನಮ್ಮ ಆಪ್ತ ಮಿತ್ರ ಸೂಪರ್ ಡೂಪರ್ ಹಿಟ್ಟು, ಅದಕ್ಕೂ ಅವಾರ್ಡ್ಗಳು ತುಂಬ ಸಿಕ್ಕಿದೆ. ಮತ್ತು ಇನ್ನೊಂದು, ಸೌಂದರ್ಯ ಮೇಡಮ್ ಹೆಸರಿನಲ್ಲಿ ಇವತ್ತು ಹಲವಾರು ಸ್ಕೂಲ್ಗಳು ನಡೀತಾ ಇದೆ. ಒಂದು ವಿಚಾರ ಏನಂತಂದರೆ, ಈ ಸೌಂದರ್ಯ ಮೇಡಮ್ ಹೆಸರಿನಲ್ಲಿರುವಂಥ ಸ್ಕೂಲ್ಗಳು ಜನಗಳು ಅದನ್ನು ಉಪಯೋಗ ಮಾಡ್ಕೊಬೇಕು. ಮತ್ತು ತೆಲುಗುಲಿ ದೊಡ್ಡ ಹೆಸರು ಏನು ಅಂತಂದರೆ, ಅವ್ರ ಹೆಸರು ಹಳೆ ದೊಡ್ಡ ಹೀರೋಯಿನ್ ಸಾವಿತ್ರಿ ಮೇಡಮ್ ಇದಾರಲ್ಲ, ಅವ್ರ ಹೆಸರನ್ನ, ಅಂದರೆ ಆ ಥರ ಒಂದು ದೊಡ್ಡ ಹೆಸರನ್ನ ನಮ್ಮ ಸೌಂದರ್ಯ ಮೇಡಮ್ಗೆ ಇಟ್ಟಿದ್ದಾರೆ. ತೆಲುಗು ಇಂಡಸ್ಟ್ರೀಲಿ ಸಾವಿತ್ರಿ ಅಂತಲೇ ಅವ್ರಿಗೆ ಜನಗಳು ಕರೀತಾರೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ. ಈ ಥರದ ಹಲವಾರು ಹೆಸರುಗಳನ್ನ, ಬಿರುದುಗಳನ್ನ, ಅವಾರ್ಡ್ಗಳನ್ನ ನಮ್ಮ ಸೌಂದರ್ಯ ಮೇಡಮು ಪಡೆದಿದ್ದಾರೆ. ಒಂದು ನ್ಯಾಷನಲ್ ಅವಾರ್ಡು, 6 ಫಿಲ್ಮ್ಫೇರ್ ಪ್ರಶಸ್ತಿ ಮತ್ತು 7 ರಾಜ್ಯ ಪ್ರಶಸ್ತಿಗಳನ್ನು ನಮ್ಮ ಸೌಂದರ್ಯ ಮೇಡಮ್ ಗೆದ್ದಿದ್ದಾರೆ. ಅದು ಅಲ್ದಿರ ಹಲವಾರು ಭಾಷೆಗಳಲ್ಲಿ ಮತ್ತು ಹಲವಾರು ನಾಯಕ ನಟರುಗಳ ಜೊತೆ ನಮ್ಮ ಭಾರತದ ಚಿತ್ರರಂಗದ ನಾಯಕ ನಟರಾದಂತಹ, ಅದು ದೊಡ್ಡ ದೊಡ್ಡ ನಟರಾದಂತಹ ಮತ್ತು ಹೀರೋಗಳಾದಂತಹ ನಮ್ಮ ಕನ್ನಡದಲ್ಲಿ ರವಿಚಂದ್ರನ್ ಆಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಮತ್ತು ಇನ್ನೂ ಹಲವಾರು ನಾಯಕ ನಟರುಗಳ ಜೊತೆ ಕನ್ನಡದಲ್ಲಿ, ಹಿಂದಿಲಿ ನಮ್ಮ ಅಮಿತಾಬ್ ಬಚ್ಚನ್ ಜೊತೆ ಆಗಿರ್ಬೋದು, ಮತ್ತು ತೆಲುಗುಲಿ ಚಿರಂಜೀವಿ ಅವ್ರ ಜೊತೆ ಆಗಿರ್ಬೋದು, ಮತ್ತು ಮಲಯಾಳಂನಲ್ಲಿ ಮೋಹನ್ ಲಾಲ್ ರವ್ರ ಜೊತೆ ಆಗಿರ್ಬೋದು, ತಮಿಳಿನಲ್ಲಿ ರಜನಿಕಾಂತ್ ಮತ್ತು ಕಮಲಾಸನ್ ರವ್ರ ಜೊತೆ ಆಗಿರ್ಬೋದು. ಇವರೆಲ್ಲರ ಜೊತೆನೂ ನಮ್ಮ ಸೌಂದರ್ಯ ಮೇಡಮು ನಟಿಯಾಗಿ ನಟಿಸಿದ್ದಾರೆ. ನಿಜವಾಗ್ಲೂ ಇದು ತುಂಬ ಹೆಮ್ಮೆ ಪಡಬೇಕಾದಂಥ ವಿಷಯ. ಅದು ನಮ್ಮ ಕನ್ನಡದವರು ತುಂಬ ಹೆಮ್ಮೆ ಪಡಬೇಕಾದಂಥ ವಿಷಯ. ಯಾಕೆ ಅಂತಂದರೆ, ಒಬ್ಬ ಕನ್ನಡದ ನಾಯಕ ನಟಿ ಇಷ್ಟು ಎಲ್ಲ ಭಾಷೆಗಳಲ್ಲಿ ನಟಿಸಿದ್ದಾರೆ ಅಂತಂದರೆ ಅದು ಸಾಮಾನ್ಯವಾದ್ದಲ್ಲ. ಕಲಾಭಿಮಾನಿಗಳೇ, ನಮ್ಮ ಅಚ್ಚುಮೆಚ್ಚಿನ ನಟಿ ಸೌಂದರ್ಯರವರಿಗೆ ಸಿನಿಮಾ ರಂಗದ ಜೊತೆಗೆ ಇನ್ನೊಂದು ಪ್ರಶಂಸನೀಯ ಪ್ರಮುಖವಾದ ಆಸಕ್ತಿಯ ಕ್ಷೇತ್ರವಾಗಿದ್ದದ್ದು ಸಮಾಜ ಸೇವೆ. ಮೊದಲಿಗೆ ತಮ್ಮ ತಂದೆಯ ಸ್ಮರಣಾರ್ಥವಾಗಿ ಆರಂಭಿಸಿದ ಅನಾಥಾಶ್ರಮಗಳು, ಶಾಲೆಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಇಂದಿಗೂ ಸೌಂದರ್ಯರವರ ಬಳಿಕ ಅಮರ ಸೌಂದರ್ಯದ ಹೆಸರಿನಲ್ಲಿ ಚಾಲ್ತಿಯಲ್ಲಿರುವುದು ಗಮನಾರ್ಹವಾದ, ಪ್ರಶಂಸನೀಯವಾದ ಮತ್ತು ಸಂತಸದ ಸಂಗತಿಯೇ ಸರಿ.
ಮುಳಬಾಗಿಲು ತಾಲೂಕಿನ ಗಂಜಿಗುಂಟೆ ಎಂಬ ಇಡೀ ಗ್ರಾಮವನ್ನ ಅಭಿವೃದ್ಧಿಪಡಿಸಿ ಅಲ್ಲಿನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನೀಡಿ ಇಂದಿಗೂ ಎಲ್ಲ ಸಮಾಜ ಸೇವಾ ಮನೋಭಾವವಿರುವ ವಿಶಾಲ ಹೃದಯದ ಮಹನೀಯರಿಗೆ ಮಾದರಿಯಾಗಿದ್ದಾರೆ. ಸೌಂದರ್ಯರವರ ಸಿನಿ ಪಯಣ, ಪರಿಶ್ರಮ, ಪ್ರತಿಭೆ, ಸಾಧನೆ, ಪ್ರಶಸ್ತಿ, ಪುರಸ್ಕಾರಗಳು, ಸಮಾಜ ಸೇವೆಯ ತೀವ್ರವಾದ ಆಸಕ್ತಿಯ ಪರಿಣಾಮ ರಾಜಕೀಯಕ್ಕೆ ಪ್ರವೇಶಿಸುವುದು ಸೂಕ್ತ ಮತ್ತು ಸಮಂಜಸವೆನಿಸಿ ರಾಷ್ಟ್ರೀಯ ಪಕ್ಷ ಬಿಜೆಪಿಗೆ ಸೇರಿಕೊಂಡರು. ಸ್ನೇಹಿತರೆ, ಹೀಗೆ ಸುಂದರವಾದ, ಸುಗಮವಾದ, ಪ್ರಶಂಸನೀಯ ಮತ್ತು ಸ್ಫೂರ್ತಿದಾಯಕ ಸೌಂದರ್ಯರವರ ಜೀವನದ ಪಯಣದಲ್ಲಿ ಆಕಸ್ಮಿಕವಾಗಿ ಎರಗಿ ಬಂದ ಒಂದು ಯಮರೂಪಿ ಪ್ರಯಾಣದ ಬಗ್ಗೆ, ಆ ಪ್ರಯಾಣದ ಪರಿಣಾಮ ನಡೆದ ದುರ್ಘಟನೆಯ ಬಗ್ಗೆ ನಮ್ಮ ಕರುನಾಡ ಜನತೆ, ಇಡೀ ದಕ್ಷಿಣ ಭಾರತೀಯ ಸಿನಿಮಾ ರಂಗ, ಅಖಂಡ ಭಾರತೀಯ ಸಿನಿಮಾ ರಂಗ ಮತ್ತು ಅಸಂಖ್ಯಾತ ಅಭಿಮಾನಿಗಳು ಅರಗಿಸಿಕೊಳ್ಳಲಾಗದ, ಚೇತರಿಸಿಕೊಳ್ಳಲಾಗದ ಆಘಾತಕಾರಿ ಸುದ್ದಿಯ ಬಗ್ಗೆ ನಾವು ನಮ್ಮ ಗೋಲ್ಡನ್ ಮಂತ್ರ ಚಾನೆಲ್ನಲ್ಲಿ ಪ್ರಸ್ತಾಪಿಸುವುದು ಬೇಡ ಎಂದೆನಿಸಿದೆ. ಇದಕ್ಕೆ ಅನೇಕ ಕಾರಣಗಳಿವೆ. ಸೌಂದರ್ಯರವರು ಇಂದಿಗೂ ನಿಮ್ಮೆಲ್ಲರ ನೆನಪಿನಂಗಳದಲ್ಲಿದ್ದಾರೆ. ಅವರು ಅಭಿನಯಿಸಿದ ಪಾತ್ರಗಳ ಮುಖೇನ ತಮ್ಮ ಪ್ರತಿಭೆ, ಪರಿಶ್ರಮ ಮತ್ತು ಸಾಧನೆಯ ಮೂಲಕ ಕರ್ನಾಟಕ ರಾಜ್ಯಕ್ಕೆ, ಕನ್ನಡಿಗರಿಗೆ ತಂದುಕೊಟ್ಟ ಕೀರ್ತಿ ಮತ್ತು ಗೌರವದ ಮುಖೇನ ಅವರು ಸ್ಥಾಪಿಸಿದ ಅನಾಥಾಶ್ರಮಗಳು, ಶಾಲೆಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಮೂಲಕ ಅವರು ಇಂದಿಗೂ ಎಂದೆಂದಿಗೂ ನಿಮ್ಮೆಲ್ಲರ ಅಭಿಮಾನಿ ಹೃದಯ ಸಿಂಹಾಸನದ ಪೀಠದಲ್ಲಿ ಶಾಶ್ವತವಾಗಿ ಅಲಂಕರಿಸಿ ಬದುಕುತ್ತಿದ್ದಾರೆ, ನಮ್ಮೊಂದಿಗೆ ಜೀವಿಸುತ್ತಿದ್ದಾರೆ. ಸ್ವಾಭಿಮಾನಿ ಕನ್ನಡಿಗರೇ, ಈ ಭಾವನಾತ್ಮಕ ಭಾವನೆಗಳಿಗೆ ಮತ್ತೊಂದು ಆಶಾದಾಯಕ ಸಂಗತಿ ಎಂದರೆ 2020ನೇ ಇಸವಿಯಲ್ಲಿ ಸೌಂದರ್ಯರವರ ಸ್ಮರಣಾರ್ಥವಾಗಿ ಅಭಿವೃದ್ಧಿಪಡಿಸಿದ, ನವೀಕರಿಸಿದ ಹಾಗೂ ಇವರ ಹೆಸರಿನ ಶೀರ್ಷಿಕೆಯಡಿಯಲ್ಲಿ ನಾಮಕರಣಿಸಿ ಸ್ಥಾಪಿಸಲಾದಂಥ ಬೆಂಗಳೂರಿನ ಉತ್ತರ ವಲಯದ ಸಂಜಯ್ ನಗರದ ಡಾಲರ್ಸ್ ಕಾಲೋನಿಯಲ್ಲಿರುವ ಸೌಂದರ್ಯ ಉದ್ಯಾನವನ ಇವರ ಉಪಸ್ಥಿತಿಯನ್ನು ಸಾಬೀತುಪಡಿಸಿದೆ. ಸ್ನೇಹಿತರೆ, ನಮ್ಮ ಹೆಮ್ಮೆಯ ಮಹಾನಟಿ ಸೌಂದರ್ಯರವರ ಡಾಲರ್ಸ್ ಕಾಲನಿ ನಿವಾಸದ ಪಕ್ಕದಲ್ಲೇ ನೆಲೆಸಿರುವ ಈ ಸೌಂದರ್ಯ ಉದ್ಯಾನವನ ಸೌಂದರ್ಯರವರ ನೂರಾರು ಸವಿ ನೆನಪುಗಳ ಭಾವನಾತ್ಮಕ ಲೋಕಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಹೌದು ಸ್ನೇಹಿತರೆ, ನಮ್ಮ ಕನ್ನಡದ ಹೆಮ್ಮೆಯ ಸೌಂದರ್ಯರವರಷ್ಟೇ ಸುಂದರವಾಗಿದೆ ಈ ನಮ್ಮ ಸೌಂದರ್ಯ ಉದ್ಯಾನವನ. ನಮ್ಮ ನಟಿ ಸೌಂದರ್ಯರವರಿಗೆ ಈ ಉದ್ಯಾನವನದ ಜೊತೆಗಿದ್ದ ಒಡನಾಟ, ಅವರಂತೆಯೇ ಪ್ರಜ್ವಲವಾಗಿ ಪ್ರತಿದಿನ ಭೇಟಿ ನೀಡಿ ಹೋಗುವ ಮುಂಜಾನೆಯ ಮುದ ನೀಡುವ ಸೂರ್ಯನ ಹೊಂಗಿರಣಗಳು, ಗಗನಕ್ಕೆ ಕೈಚಾಚಿ ನಿಂತಿರುವ ಹೆಮ್ಮರಗಳು, ಈ ಉದ್ಯಾನವನದಲ್ಲಿ ಮೂಡಿಬರುವ ಪರಿಶುದ್ಧವಾದ ತಂಗಾಳಿ, ಹೆಮ್ಮರಗಳ ಮೇಲೆ ಸಂಗೀತನಾದವನ್ನು ನುಡಿಸಿ ಸೌಂದರ್ಯರವರನ್ನು ಹೊಗಳಿ ನೆನಪಿಸುವ ಪಕ್ಷಿಗಳ ಗಾನಸುಧೆ, ಇವೆಲ್ಲವನ್ನು ಪ್ರಶಾಂತವಾಗಿ ಹಸನ್ಮುಖನಾಗಿ ನೋಡುತ್ತಾ ಆಗಸದಲ್ಲಿ ಚಲಿಸುವ ಮೋಡಗಳು, ಈ ಉದ್ಯಾನವನದ ಭೂತಾಯಿಯ ಸುಗಂಧಿತ ಮಣ್ಣಿನ ಪ್ರತಿಯೊಂದು ಕಣ ಕಣದಲ್ಲೂ ಸೌಂದರ್ಯರವರು ನಮ್ಮೊಂದಿಗೆ ಇದ್ದಾರೆ. ತಮ್ಮ ನಿಷ್ಕಲ್ಮಶವಾದ ಮುಗುಳ್ನಗೆಯನ್ನು ಬೀರಿ ನಮ್ಮೊಂದಿಗೆ ತಾವು ವಿಹರಿಸುತ್ತಿರುತ್ತಾರೆ. ಅವರು ಓಡಾಡಿದ, ವಿಶ್ರಾಂತಿಸಿದ, ಧ್ಯಾನಿಸಿದ, ದಣಿವಾರಿಸಿಕೊಂಡ ಈ ಉದ್ಯಾನವನಕ್ಕೆ ದೈವಿಕ ಸ್ಥಳವೆಂದರೆ ತಪ್ಪಾಗಲಾರದು. ಬನ್ನಿ ಸ್ನೇಹಿತರೆ, ಈ ಉದ್ಯಾನವನದ ಅಭಿವೃದ್ಧಿಗೆ, ನವೀಕರಣಕ್ಕೆ, ಸೌಂದರ್ಯರವರ ಹೆಸರಿನ ನಾಮಕರಣಕ್ಕೆ ಕಾರಣಕರ್ತರಾದಂಥ ಸಮಾಜದ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳಾದ, ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮುದ್ರಿಸಿ ಅತ್ಯಂತ ಪ್ರಸಿದ್ಧಿ ಮತ್ತು ಜನಪ್ರಿಯತೆಯನ್ನು ಗಳಿಸಿದ ನಮ್ಮ ಕರ್ನಾಟಕದ ಹೆಮ್ಮೆಯ ಲಹರಿ ಮ್ಯೂಸಿಕ್ ಸಂಸ್ಥೆಯ ಸನ್ಮಾನ್ಯ ಶ್ರೀ ಲಹರಿ ವೇಲೂರವರೊಂದಿಗೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಸಂಜಯ್ ನಗರದ ರಾಧಾಕೃಷ್ಣ ದೇವಸ್ಥಾನದ 18ನೇ ವಾರ್ಡಿನ ಕಾರ್ಪೊರೇಟರ್ಗಳು ಮತ್ತು
ಬೆಂಗಳೂರಿನ ಉಪಮೇಯರ್ ಪೀಠವನ್ನ ಅಲಂಕರಿಸಿದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರು ಹಾಗೂ ಯುವ ರಾಜಕಾರಣಿಗಳಾದಂಥ ಸನ್ಮಾನ್ಯ ಶ್ರೀ ಎಂ ಆನಂದ್ ರವರೊಂದಿಗೆ ಈ ಸೌಂದರ್ಯ ಉದ್ಯಾನವನದ ಬಗ್ಗೆ ಮತ್ತು ಸೌಂದರ್ಯರವರ ಬಗ್ಗೆ ವಿಶೇಷವಾದ ವಿಷಯಗಳನ್ನು, ಸವಿ ನೆನಪಿನ ನುಡಿ ಮುತ್ತುಗಳನ್ನು, ಅವರ ಅಭಿಪ್ರಾಯಗಳ ಮತ್ತು ಭಾವನೆಗಳ ವಿನಿಮಯದ ವಾಯುವಿಹಾರಕ್ಕೆ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ಈ ಸೌಂದರ್ಯ ಪಾರ್ಕ್ನ ಅಭಿವೃದ್ಧಿಗೆ, ನವೀಕರಣಕ್ಕೆ ಮತ್ತು ಇದರ ಸ್ಥಾಪನೆಗೆ ಅತ್ಯಂತ ಮುಖ್ಯ ಕಾರಣಕರ್ತರಾದಂಥ ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ರಾಧಾಕೃಷ್ಣ ದೇವಸ್ಥಾನದ 18ನೇ ವಾರ್ಡಿನ ಕಾರ್ಪೊರೇಟರ್ಗಳಾದಂಥ ಹಾಗೂ ಬೆಂಗಳೂರಿನ ಉಪ ಮೇಯರ್ ಸ್ಥಾನವನ್ನು ಅಲಂಕರಿಸಿದಂಥ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಜನನಾಯಕರಾದಂಥ ಸನ್ಮಾನ್ಯ ಶ್ರೀ ಎಂ ಆನಂದ್ ರವರು ನಮ್ಮೊಂದಿಗೆ ಇದ್ದಾರೆ. ಸ್ನೇಹಿತರೆ, ಇವರಿಗೆ ನಮ್ಮ ಗೋಲ್ಡನ್ ಮಂತ್ರ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಇದು ಅಂತಿತ್ತು, ಹಾಗೆ ಸೌಂದರ್ಯ ಪಾರ್ಕೆ ಅಂತ ನಾನು ಒಳ್ಳೆ ಸೌಂದರ್ಯ ಪಾರ್ಕ್ ಹೆಸರು ಅದೇ ರೀತಿ ಇರಬೇಕು. ಅವರ ಹೆಸರು ನೆನಪಾಗಿ ಇದು ಇಲ್ಲಿನ ಜನಗಳೆಲ್ಲ ಅವರು ಬಯಸಿದ್ರು, ಇದು ಸೌಂದರ್ಯ ಪಾರ್ಕ್ ಅಂತಲೇ ಇರಬೇಕು ಅಂತ. ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಟ್ಟು ಒಳ್ಳೆ ಕೆಲಸಗಳು ಮಾಡಿದ್ವಿ. ಸೌಂದರ್ಯ ಉದ್ಯಾನವನವಂತೂ ಇಲ್ಲಿ ಸುಮಾರು ಇಲ್ಲಿ ಅಸೋಸಿಯೇಷನ್ 2 ಅಸೋಸಿಯೇಷನ್ ಸೇರಿ ನಮಗೆ ಬೇಡಿಕೆ ಇಟ್ಟರು. ಇಲ್ಲಿ ಉದ್ಯಾನವನದ್ದು ಈ ಗ್ರಿಲ್ಲು ಮತ್ತು ಮೆಸ್ಸು ಪ್ರತಿಯೊಂದು ಎಲ್ಲ ಹಾಳಾಗಿತ್ತು, ಅದರಿಂದ ಅಭಿವೃದ್ಧಿ ಯಾವುದು ಹೊಂದಿರಲಿಲ್ಲ. ಇಲ್ಲಿಗೆ ನಾನು ಸುಮಾರು ಎಲ್ಲ ಪಾರ್ಕ್ಗಳಂತೆ ಈ ಪಾರ್ಕ್ಗೂ ಉದ್ಯಾನವನಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡಬೇಕನ್ನೋ ಕೆಲಸ ಕಟ್ಟು ಇದಕ್ಕೆ 1,40,00,000 ಕಾರ್ಯವನ್ನು ಇದು ಮಾಡಿ ಕೆಲಸವನ್ನು ಪ್ರಾರಂಭಿಸಿದ್ರಿ. ಇಲ್ಲಿ ಕೆಲಸವನ್ನು ಸುಮಾರು ಇಲ್ಲಿ ಮಳೆ ಬಂದಾಗೆ ಸುಮಾರಷ್ಟು ನೀರು ನಿಲ್ತಿದ್ವು. ಅದಕ್ಕೆ ನೀರು ನಿಲ್ಲಕ್ಕೆ ಆದ್ರೂ ಇಲ್ಲಿ ನಮ್ಮ ಇಂಗು ಗುಂಡಿಗಳು ಸಹ ಮಾಡಿದ್ವಿ. ಅಲ್ಲಿ ಅಭಿವೃದ್ಧಿಗೆ ವಾಕಿಂಗ್ ಇಲ್ಲಿ ಪ್ರತಿಯೊಬ್ಬರು ಬಯಸಿದ್ದು ಇಲ್ಲಿ ಮರಳಲ್ಲಿ ವಾಕಿಂಗ್ ಮಾಡಬೇಕು ಅನ್ನೋ ಅಭಿವೃದ್ಧಿ ಇತ್ತು, ಆಸೆ ಇತ್ತು. ಅದು ಮೊದಲು ಸ್ವಲ್ಪ ಮರಳು ಹಾಕಿ ಇತ್ತು. ಅದನ್ನೇ ಥರನೇ ಮರಳು ತಂದು ನಾನು ಹೊರಗಡೆಯಿಂದ ಮರಳು ತರಿಸಿ ಇದನ್ನು ಸುಮಾರು ಅಭಿವೃದ್ಧಿಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದೀನಿ. ಇದರಲ್ಲಿ ಸುಮಾರು ಜನ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಸುಮಾರು ಜನ 100 ಜನ ಬಂದು ವಾಕ್ ಮಾಡ್ತಾರೆ. ಇಲ್ಲಿ ಯೋಗ ಮಾಡೋಕ್ಕೆ ಒಂದು ಸುಮಾರಷ್ಟು ಜಾಗನೂ ಸ್ಥಳ ಅದು ಏನು ಸುಮ್ಮನೆ ಇತ್ತು, ಅದು ಯೋಗ ಮಾಡೋಕ್ಕೂ ಅದು ಸಹ ಜಾಗನೂ ಅದು ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಜನಗಳಿಗೆ ಟಾಯ್ಲೆಟ್ ಇರಲಿಲ್ಲ, ಒಂದು ಹೈಟೆಕ್ ಟಾಯ್ಲೆಟ್ ಸಹ ಮಾಡಿದ್ದೀರಿ. ಅದರಲ್ಲಿ ನೀರು ಸಹ ಇವೆಲ್ಲ ಇದೆ. ಮೋಟ್ರ್ ಯಾರೋ ತೆಗೆದುಕೊಂಡು ಹೋಗಿರೋದ್ರಿಂದ ಅದು ಬೇಗ ಹಾಕಿದ್ದೀರಿ. ತುಂಬ ಚೆನ್ನಾಗಿ ಹೈಟೆಕ್ ಟಾಯ್ಲೆಟನ್ನು ಮಾಡಿದ್ದೀರಿ, ಲೇಡೀಸ್ ಒಂದು ಜೆಂಟ್ಸ್ ಒಂದು. ಇಲ್ಲಿನ ವಾಕಿಂಗ್ ಸುಮಾರು ಜನ ಬರ್ತಾರೆ. ಅಂದರೆ ಯೋಗಾಗೂ ನಾವು ಇದ್ರದ್ದು ಸಹ ಇನ್ಸ್ಟ್ರೂಮೆಂಟ್ಗಳು ಸಹ ಹಾಕಿ ಇಲ್ಲಿ ಅಭಿವೃದ್ಧಿ ಮತ್ತು ಪ್ರತಿ ಪಾರ್ಕಲ್ಲೂ ಯೋಗ ಮಾಡೋಕ್ಕೆ ನಾವು ಇನ್ಸ್ಟ್ರೂಮೆಂಟ್ಗಳೆಲ್ಲ ಮಾಡಿಸಿ ಹಾಕ್ತೀವಿ ಪ್ರತಿಯೊಂದು. ನಮ್ಮ ಅಸೋಸಿಯೇಷನ್ ಇದರಿಂದ ಮೆಡಿಷನ್ ಗಿಡಗಳು ಸಹ ಇಲ್ಲಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಈ ಪಾರ್ಕು. ಇಲ್ಲಿ ಚೆನ್ನಾಗಿ ಏನಿದು ನಮ್ಮ ಅಸೋಸಿಯೇಷನ್ ಇದೋ ಅವರ ಸಪೋರ್ಟಿಂದ ನಾನು ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ. ಸ್ನೇಹಿತರೆ, ಎಲ್ಲ ವಿಷಯವನ್ನ ನಾನೇ ಹೇಳಿಬಿಟ್ರೆ ಹೀಗೆ ಇಡೀ ಭಾರತದಲ್ಲಿ ತಮ್ಮದೇ ಆದ ಖ್ಯಾತಿ ಹಾಗೂ ಪ್ರಸಿದ್ಧತೆಯನ್ನ ಪಡೆದಿರುವಂತಹ ನಮ್ಮ ಮ್ಯೂಸಿಕ್ ಸಂಸ್ಥೆಯ ಅಂದರೆ ಲಹರಿ ಮ್ಯೂಸಿಕ್ ಸಂಸ್ಥೆಯ ಸನ್ಮಾನ್ಯ ಶ್ರೀ ವೇಲೂರವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಸ್ನೇಹಿತರೆ, ಈ ಪಾರ್ಕಿನ ಕುರಿತು ಅವರ ಅಭಿಪ್ರಾಯ ಸಲಹೆಗಳನ್ನು ತಿಳಿದುಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರಮ್ಮ. ಸೌಂದರ್ಯ ಪಾರ್ಕ್ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಒಂದೇ ಇರೋದು. ಎಲ್ಲ ಕಡೆ ಸೌಂದರ್ಯವಾಗಿರುವಂಥ ಪ್ರಕೃತಿ ವನಗಳಿದೆ, ಎಲ್ಲ ಇದೆ. ಬಟ್ ಸೌಂದರ್ಯ ಪಾರ್ಕ್ ಅಂತ ಎತ್ತಿಟ್ಟಿರೋದು ನಮ್ಮ RMB ಸೆಕೆಂಡ್ ಸ್ಟೇಜಲ್ಲಿ ಮಾತ್ರ. ಅದಕ್ಕೆ ಒಂದು ಇತಿಹಾಸನೇ ಇದೆ. ಆ ಇತಿಹಾಸ ಏನಂತಂದರೆ, ಇಲ್ಲಿ ನಮ್ಮ ದಕ್ಷಿಣ ಭಾರತನೇ ಅಂತ ಹೇಳೋಕ್ಕಾಗಲ್ಲ, ಭಾರತದಲ್ಲೇ ಭಾಳ ಪ್ರಖ್ಯಾತವಾದ ಹೆಸರು ಮಾಡಿದಂಥ ಸೌಂದರ್ಯ ಮೇಡಮ್ ಅವರು ಆರ್ಟಿಸ್ಟು ನಮ್ಮ ಇದೇ ಪಾರ್ಕಲ್ಲಿ ಸಾಕಷ್ಟು ವರ್ಷಗಳು ವಾಕ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರು ಕಳ್ಕೊಂಡಿದ್ದು ನಮ್ಗೆ ಭಾಳ ಇವತ್ತಿಗೂ ಎಲ್ಲರಿಗೂ ಭಾಳ ದುಃಖ ಇದೆ ಅದ್ರ ಬಗ್ಗೆ. ಅವ್ರ ಮನೆ ಇಲ್ಲೇ ಪಕ್ಕದಲ್ಲೇ. ಸೊ ಮೇಡಮ್ ಅವರ ಹಸ್ಬೆಂಡ್ ರಘು ಅವರು ಕೂಡ ನಮ್ಮ ಜೊತೆ ವಾಕ್ ಮಾಡ್ತಾರೆ. ಇದಕ್ಕೆ ಆ ಇತಿಹಾಸ ಹೆಂಗೆ ಬಂತು ಅಂತಂದರೆ, ಇದು ಬರೀ ಸೌಂದರ್ಯ ಪಾರ್ಕ್ ಅಂತ ಜನ ಹೇಳೋರು. ಬಟ್ ಯಾರೂ ಕೂಡ ಇದಕ್ಕೆ BPMPಯಿಂದ ಆಗಲಿ ಅಫಿಷಿಯಲ್ ಆಗಿ ಇದನ್ನು
ಅನೌನ್ಸ್ ಮಾಡಿರಲಿಲ್ಲ. ಸೊ ಆನಂದ್ ಕಾರ್ಪೊರೇಟ್ ಅವರು ಮತ್ತು ನಮ್ಮ ಎಲ್ಲ ಹಿರಿಯ ಸ್ನೇಹಿತರುಗಳು ಎಲ್ಲ ಸೇರಿ ಒಂದಿನ ಡಿಸೈಡ್ ಮಾಡಿ ಸೌಂದರ್ಯ ಪಾರ್ಕ್ ಅಂತ ಹೆಸರನ್ನ ನಾವು ಇಲ್ಲಿ ಇಮಿಡಿಯೇಟಾಗಿ ಬೋರ್ಡ್ ಹಾಕ್ಸ್ಬೇಕು, BPMP ಇಲ್ಲಿ ನಾಮಿನೇಟ್ ಮಾಡಬೇಕು ಅಂತ ಬಿಟ್ಟು ಮಾಡಿಸಿದ್ದೀವಿ. ಸೊ ಅದಾದಮೇಲೆ ಕಂಪ್ಲೀಟ್ ಪಾರ್ಕ್ ರೆಡಿ ಆದಮೇಲೆ ಇಮಿಡಿಯೇಟಾಗಿ ಸೌಂದರ್ಯ ಪಾರ್ಕ್ ಅಂತ ಸೌಂದರ್ಯ ವನ ಅಂತಲೇ ಬೋರ್ಡ್ ಹಾಕಿ BPMPನಲ್ಲೂ ಕೂಡ ರಿಜಿಸ್ಟರ್ ಆಗೋಯ್ತಿದೆ. ಸೊ ನಮಗೇನು ಸಂತೋಷ ಅಂತಂದರೆ ಡಾಲರ್ಸ್ ಕಾಲೋನಿಯಲ್ಲಿ RMB ಸೆಕೆಂಡ್ ಸ್ಟೇಜಲ್ಲಿ ಇಂಥ ಉತ್ತಮ ನಟಿ ಇಲ್ಲಿದ್ದಂಥ ವಾಸ ಇದ್ದಂಥ ಏರಿಯಾ ಇದು. ಅವ್ರು ಇದೇ ಪಾರ್ಕಲ್ಲಿ ವಾಕ್ ಮಾಡ್ತಾ ಇದ್ದಂಥ ಏರಿಯಾ, ಪಾರ್ಕು. ಈ ಪಾರ್ಕ್ ಅವ್ರ ಹೆಸರು ಬಂತಲ್ಲ, ನಮ್ಗೆ ಸಂತೋಷ ಆಗಿದೆ. ಇಲ್ಲಿ ನಮಗೆ ಒಂದು ಭಯ ಇತ್ತು, ಯಾರ ಹೆಸರು ಹಾಕ್ಬಿಡ್ತಾರೋ ಏನೋ ಅಂತ ಅಂದ್ಬಿಟ್ಟು ಯಾರೂ ಬಿಟ್ಕೊಳ್ಳಿಲ್ಲ. ನಮ್ಮ ಹಿರಿಯರೆಲ್ಲ ಸೇರಿ ಇಲ್ಲ ಸೌಂದರ್ಯ ಮೇಡಮ್ ಅವ್ರ ಹೆಸರೇ ಹಾಕ್ಬೇಕು ಅಂತ ಅಂದ್ಬಿಟ್ಟು ಹಾಕಿದು. ಎಲ್ಲರಿಗೂ ಸಂತೋಷ ಆಗಿದೆ ಆ ವಿಷಯದಲ್ಲಿ. ಬಟ್ ಇದು ಚಿರಸ್ಥಾಯಿಯಾಗಿ ಉಳ್ಕೊಂಡ್ಬಿಡ್ತು ಸೌಂದರ್ಯ ಪಾರ್ಕ್ ಅನ್ನೋದು. ಅದ್ರ ಜೊತೆಗೆ ಈ ವಾಕಿಂಗು ಈ ಪಾರ್ಕಲ್ಲಿ ಸೌಂದರ್ಯ ಪಾರ್ಕಲ್ಲಿ ಭಾಳ ಸ್ಪೆಷಲ್ ಏನು ಅಂತಂದರೆ, ಈ ವಾಕಿಂಗ್ ಟ್ರ್ಯಾಕ್ ಏನಿದೆಯಲ್ಲ ಮರಳಲ್ಲಿ, ಅಂದರೆ ನೀವು ಎಲ್ಲೋ ಸಮುದ್ರ ತೀರದಲ್ಲೋ ನದಿ ತೀರದಲ್ಲೋ ವಾಕ್ ಮಾಡ್ತೀರಲ್ಲ ಆ ರೀತಿ ಇರುತ್ತೆ. ಇಲ್ಲೆಲ್ಲೂ ಕೂಡ ನಿಮಗೆ ಕಾಂಕ್ರೀಟೆಡ್ ಇದಿಲ್ಲ, ವಾಕ್ವೇ ಇಲ್ಲ. ಸೊ ಹಾಗಾಗಿ ಈ ಹಿರಿಯರಿಗೆ ನೀ ಪ್ರಾಬ್ಲಮ್ಮು ಮತ್ತೊಂದು ಮಗೊಂದು ಏನೂ ಬರೋದಿಲ್ಲ. ಸೊ ಭಾಳ ಫೆಂಟಾಸ್ಟಿಕ್ ಮೇಂಟೈನ್ ಮಾಡಿದ್ದಾರೆ ಪಾರ್ಕನ್ನು. ಜೊತೆಗೆ ಇದಕ್ಕೊಂಥರ ಮರಗಳು ಅಷ್ಟೇ, ಮಳೆ ಬಂದಾಗ ಚಿಕ್ಕಮಂಗ್ಳೂರು ಇದ್ದಂಗಿರುತ್ತೆ ಇಲ್ಲಿ, ಬೆಂಗಳೂರಿನಲ್ಲಿ ಚಿಕ್ಕಮಂಗ್ಳೂರು. ಸೊ ವಿ ಫೀಲ್ ಸೋ ಗುಡ್. ಇಲ್ಲಿ ಮಳೆ ಬಂದಾಗಲಿ ಮತ್ತು ಮಳೆ ಬಂದು ನಿಂತಾಗಲಿ ಇಲ್ಲಿ ವಾಕ್ ಮಾಡಲಿಕ್ಕೆ ಅಲ್ಲಿ ಆಕ್ಸಿಜನ್ ಲೆವೆಲ್ಸೇ ಡಿಫ್ರೆಂಟ್ ಆಗಿರುತ್ತೆ ಕಂಪೇರ್ಡ್ ಟು ಸಿಟಿ. ಇಲ್ಲಿ ನಿಮಗೆ ಎಲ್ಲಿ ನಮ್ಮ ಹೆಬ್ಬಾಳದಲ್ಲಿ ಮೇಯ್ನು ಟ್ರಾಫಿಕ್ ಇರೋ ಏರಿಯಾ, ಅಲ್ಲಿಂದ ಇಲ್ಲಿಗೆ ನಿಮಗೆ ಏನು ಅಂತೀರಿ ಅಟ್ಮಾಸ್ಫಿಯರ್ ನಿಮಗೆ ಇದು ಮಾಡೋಕ್ಕೋಯ್ತು ಅಂತಂದರೆ 3 ಡಿಗ್ರಿ ಕಮ್ಮಿ ಇರುತ್ತೆ. ಇನ್ನೊಂದು ಮಾಲಿನ್ಯ ಆಕ್ಸಿಡೆಂಟಲ್ಲಿ ಇಲ್ಲವೇ ಇಲ್ಲ ಇಲ್ಲಿ, ಅಷ್ಟು ಬ್ಯೂಟಿಫುಲ್ ಆಗಿರ್ತದೆ. ಬಟ್ ಬರೋರೆಲ್ಲ ಅಷ್ಟೇ ಭಾಳ ನಗ್ನಕ್ಕೊಂಡು ಪಾಸಿಟಿವ್ ಆಗಿ ಮಾತಾಡಿಕೊಂಡು ಭಾಳ ಆರೋಗ್ಯವಾಗಿ ಬರೋವಾಗಲೂ ಆರೋಗ್ಯವಾಗಿ ಬರ್ತಾರೆ, ವಾಕ್ ಮಾಡಿದ್ಮೇಲೆ ಕೂಡ ಆರೋಗ್ಯವಾಗಿ ಹೋಗ್ತಾರೆ. ಈ ಪಾರ್ಕು ಸೌಂದರ್ಯ ಪಾರ್ಕನ್ನು ಆನಂದ್ ಅವರು ಭಾಳ ಇನಿಷಿಯೇಟಿವ್ ತೊಗೊಂಡ್ಬಿಟ್ಟು ನಮ್ಮ ಕೌನ್ಸಿಲರು ತುಂಬಾ ಅವರು BPMPಯಿಂದ ಫಂಡ್ಸ್ ತರಿಸಿ ಎಲ್ಲ ಮಾಡಿ ಇಷ್ಟು ಸೌಂದರ್ಯವಾಗಿರೋ ಕಾರಣ ಅವರು ನಿಜ ಹೇಳಬೇಕು ಅಂತಂದರೆ. ಎಷ್ಟೇಕೆ ಪರ್ಸನಲ್ ಇಂಟ್ರೆಸ್ಟ್ ಆನ್ ದಿಸ್. ಆ್ಯಂಡ್ ಸೆಕೆಂಡ್ ಥಿಂಗ್ ಮೇಂಟೆನೆನ್ಸು ಅಷ್ಟೇ ಭಾಳ ಕ್ಲೀನಾಗಿ ಮಾಡ್ತಾರೆ, ಅದ್ಭುತವಾಗಿ ಮಾಡ್ತಾರೆ. ಯಾವುದೂ ಇಲ್ಲಿ ಡೈಟಿ ಮಾಡೋದು, ಯಾರು ಬಂದು ಊಟ ಮಾಡೋದು, ಇನ್ನೊಂದೇನೋ ಮಾಡೋದು ಅದೆಲ್ಲ ಯಾವುದಕ್ಕೂ ಆಸ್ಪದ ಕೊಡೋದಿಲ್ಲ. ಬರ್ತಾರೆ, ಅವ್ರವ್ರು ಯೋಗ ಮಾಡೋರು ಯೋಗ ಮಾಡ್ತಾರೆ, ವಾಕ್ ಮಾಡೋರು ವಾಕ್ ಮಾಡ್ತಾರೆ, ನಕ್ಕೊಂಡು ಆರಾಮಾಗಿ ನಿಮ್ಮದೇ ಹೋಗ್ತಾರೆ. ಮಾಲಿನ್ಯ ಇಲ್ಲ, ಶಬ್ದ ಮಾಲಿನ್ಯ ಇಲ್ಲ, ಮನಸ್ಸುಗಳ ಮಾಲಿನ್ಯ ಇಲ್ಲ, ಯಾವ ಮಾಲಿನ್ಯ ಇಲ್ಲದಿರೋ ಪಾರ್ಕ್ ಒಂದೇ ಪಾರ್ಕು ಸೌಂದರ್ಯ ಪಾರ್ಕ್. ಸೌಂದರ್ಯ ಪಾರ್ಕ್ ಅನ್ನೋ ಹೆಸರಿಡ್ಬೇಕು, ಮತ್ತಿಂದ ಸೌಂದರ್ಯ ಪಾರ್ಕ್ ಅಂತ ಇಲ್ಲಿ ನಮ್ಗೆ ಇದಿತ್ತು. ಇಲ್ಲಿ ಅವರ ಸ್ಥಳೀಯರು ಇಲ್ಲೇ ಸ್ಥಳೀಯರಾಗಿರೋದ್ರಿಂದ ಅವರು ಇಲ್ಲೇ ವಾಕ್ ಮಾಡೋದು ಪ್ರತಿಯೊಂದು ಇದ್ರು. ಅವರು ಎಲ್ಲ ಕನ್ನಡ ಚಿತ್ರ, ತೆಲುಗು, ತಮಿಳು ಎಲ್ಲ ಭಾಷೆಗಳಲ್ಲಿ ಅಭಿನಯ ಒಳ್ಳೆ ಚಿತ್ರನಟಿಯಾಗಿ ಅವರು ಇರಬೇಕಾದ್ರೆ ಅಂಥ ಒಳ್ಳೆ ನಟಿ ನಮ್ಮ ಭಾಗದಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ನಾವು ಹುರಿದುಂಬಿಸೋ ಕೆಲಸ ಮಾಡಬೇಕು ಅನ್ನೋ ಅವ್ರ ನೆನಪಿಗಾಗಿ ನಾವು ಇರಲೇಬೇಕು, ಮಾಡಬೇಕು ಏನಾದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಅವರ ಹೆಸರನ್ನು ಇಟ್ಟು ಈ ಕಾರ್ಯವನ್ನು ಇಲ್ಲಿನ ಜನಗಳಿಗೆ ಏನು ಬಯಸಿದ್ರು ಸೌಂದರ್ಯ ಪಾರ್ಕ್ ಅಂತ ಸುಂದರವಾಗಿರಲಿ ಅಂತ ಈ ಸೌಂದರ್ಯ ಪಾರ್ಕನ್ನು ಅವ್ರು ನೆನಪಾಗಿ ಮಾಡಿದ್ದೀವಿ. ಏನಾಗುತ್ತೆ, ಇಂಥವ್ರೊಬ್ರಿದ್ರು ಅನ್ನೋದಕ್ಕೊಂದು ಗುರುತು ಬೇಕು ಯಾವಾಗ. ಯಾಕಂದರೆ ತುಂಬ ಜನರೇಷನ್ಸ್ಗಳು ಬರ್ತಾನೆ ಇರುತ್ತೆ, ಭಾಳಷ್ಟು ಬೇರೆ ಭಾಷೆ ಜನ ಬಂದು ನಮ್ಮ ಏರಿಯಾದಲ್ಲಿ ನೆಲೆಸ್ತಿದ್ದಾರೆ. ಇವ್ರುಗಳಿಗೆಲ್ಲ ಇಲ್ಲಿ ಏನಿತ್ತು, ಯಾರಿದ್ರು, ಹೇಗಾಯಿತು, ಇವೆಲ್ಲ ಏನು ಅನ್ನೋದಕ್ಕೆ ಕೆಲವೊಂದು ಆ ಥರದೊಂದು ಹೆಸರುಗಳು ಬೇಕು. ಅವಾಗ ಅವ್ರು ಯೋಚನೆ ಮಾಡ್ತಾರೆ, ಓಕೆ ಈ ಸೌಂದರ್ಯ ಅಂದರೆ ಯಾರು, ಏನಾಗಿದ್ರು ಅವರು ಅಂತ ಹೇಳಿ ಅವ್ರು ಸ್ವಲ್ಪ ಗೊತ್ತಾಗಬೇಕು. ಯಾಕೆಂದರೆ ಗುರುತಿರ್ಲಿಲ್ಲ ಅಂತಂದರೆ ಅವ್ರು ಇದ್ದಿದ್ದೇ ಸುಳ್ಳಾಗ್ಬಿಡಲ್ವಾ, ಅವ್ರು ಇದ್ರು ಅಂಥವ್ರೊಬ್ರು ಇದ್ರು ಅನ್ನೋದೇ ಸುಳ್ಳಾಗ್ಬಿಡುತ್ತೆ. ಈ ಎಲ್ಲ ಕಾರಣಗಳಿಗೆ ಕೆಲವೊಂದ್ಸಲ ಕೆಲವೊಂದು ಹೆಸರುಗಳು ಇಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನು ಈ ಕೆಲಸ ಆಗಿದೆ ಅದ್ರ ಬಗ್ಗೆ ನನಗೆ ಬಹಳ ಮೆಚ್ಚುಗೆ ಇದೆ, ಒಳ್ಳೆ ಕೆಲಸ ಆಗಿದೆ. ಕೆಲವು ಪ್ರತಿಭಾವಂತರನ್ನ ನೆನಪಿಸ್ಕೊಳ್ಬೇಕು. ಅವಾಗ ಸಮಾಜ ಒಂದು ಕೃತಜ್ಞರಾಗಿರ್ಬೇಕಲ್ವಾ, ಅವ್ರನ್ನ ಎಂಟರ್ಟೈನ್ ಮಾಡಿರ್ತಾರೆ. ಸೊಸೈಟಿನ ಎಂಟರ್ಟೈನ್ ಮಾಡಿದಂಥ ಒಬ್ಬ ಮಹಾನ್ ಕಲಾವಿದೆಯನ್ನ ಈ ರೀತಿ ನೆನಪಿಸ್ಕೊಳ್ಳೋದ್ರಿಂದ ಯಾವುದೇ ನಷ್ಟ ಇಲ್ಲ, ಒಳ್ಳೆಯದೇ, ಪ್ರೇರಣೆ ಆಗ್ತಾರೆ ಮುಂದಿನ ಜನಗಳಿಗೆ. ಇಲ್ಲ, ಇದ್ರ ಬಗ್ಗೆ ನಾವು ಹೇಳಬೇಕು ಅಂತಂದರೆ
ಇದು ತುಂಬ ಲೇಟಾಗಿ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ಇದನ್ನು ಯಾವಾಗಲೂ ಮಾಡಬೇಕಾಗಿತ್ತು ಅವರು. ಇವಾಗ ಮಾಡ್ತಾ ಇರೋದು ನಿಜವಾಗ್ಲೂ ತುಂಬ ಖುಷಿ. ಮತ್ತು ಏನು ಅಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅದೊಂದು ಹೆಮ್ಮೆ ಹಿರಿಮೆ ಅಂತ ನಾವು ಹೇಳ್ಬೋದು. ಯಾಕೆಂತಂದರೆ ಆ ಪಾರ್ಕ್ಗೆ ಸೌಂದರ್ಯ ಮೇಡಮ್ ಪಾರ್ಕ್ ಅಂತ ಇಡೋದು ತುಂಬ ಅದ್ಭುತವಾದದ್ದು. ಮತ್ತು ಏನಂತಂದರೆ ಇನ್ನೂ ಮೇಡಮ್ ಬಗ್ಗೆ ಒಂದು ಸ್ಟ್ಯಾಚ್ಯೂ ಆಗಿರ್ಬೋದು, ಈ ಥರದ ಪಾರ್ಕ್ಗಳಾಗಿರ್ಬೋದು, ಮತ್ತು ಅವ್ರ ಹೆಸರಿನಲ್ಲಿ ಒಂದು ಅನುದಾನ ಆಗಿರ್ಬೋದು ಬಡವರಿಗೆ ಕೊಡೋದಕ್ಕೆ. ಈಗ ಕೊರೋನಾ ಟೈಮಲ್ಲಿ ಈ ಕಿಟ್ಗಳು ಕೊಟ್ಟರು, ರೇಷನ್ನು ಮತ್ತು ಆಲ್ಮೋಸ್ಟ್ ಎಲ್ಲ ಕೊಟ್ಟರು. ಸೊ ಅವ್ರ ಬಗ್ಗೆ ಇಷ್ಟೊತ್ತಾಗಲೇ ಅವ್ರ ಹೆಸರು ಹೇಳ್ಕೊಂಡು ಮಾಡಬೇಕಾಗಿತ್ತು. ಇದು ತುಂಬ ನಿಧಾನ. ಇದೊಂದೇ ಒಂದು ಪಾರ್ಕ್ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ತುಂಬ ಖುಷಿಯಾದ ವಿಚಾರ. ಆದರೆ ಇನ್ನೂ ಮುಂದಕ್ಕೆ ಅವ್ರ ಮೇಡಮ್ ಹೆಸರಿನಲ್ಲಿ ಹಲವಾರು ಈ ಥರ ಒಂದು ಕಾರ್ಯಕ್ರಮಗಳನ್ನ ದಯವಿಟ್ಟು ಎಲ್ಲರೂ ಮಾಡಬೇಕು. ಮತ್ತು ಏನಂತಂದರೆ ಈಗ ನಿಮಗೆ ಗೊತ್ತು, ಈಗ ಅವರು ಎಂತೆಂಥ ಸಿನಿಮಾಗಳು ಕೊಟ್ಟಿದ್ದಾರೆ, ಎಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ಹೆಸರು ಇದೆ ಅವ್ರ ಮೇಡಮ್ಗೆ ಅಂತೇಳಿ. ಸೊ ಆ ಒಂದು ಇದರಿಂದ ದಯವಿಟ್ಟು ಈ ಥರ ಕಲ್ಚರಲ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಈ ಥರ ಒಂದು ಫುಡ್ಡು ಸಹಾಯ ಮಾಡುವಂಥದ್ದು, ಈ ಪಾರ್ಕಿಗೆ ಹೆಸರು ಇಡುವಂಥದ್ದು, ಇಲ್ಲ ಅವರು ಸ್ಟ್ಯಾಚ್ಯೂ ನಿಲ್ಲಿಸುವಂಥದ್ದು, ದಯವಿಟ್ಟು ಇದೆಲ್ಲರೂ ನಾವು ಮಾಡಬೇಕು. ಇದು ತುಂಬ ನಿಧಾನ ಆಯಿತು ಅಂತ ನಾನು ಹೇಳ್ಕೊತೀನಿ. ಯಾಕಂದರೆ ತುಂಬ ಒಟ್ಟಿನಲ್ಲಿ ಈಗ ಅಟ್ಲೀಸ್ಟ್ ಇವಾಗಲೂ ಅರ್ಥಕೊಂಡು ಅವರ ಸೌಂದರ್ಯ ಮೇಡಮ್ ಹೆಸರು ಒಂದು ಪಾರ್ಕ್ ಮಾಡ್ತಿರೋದು ಭಾಳ ಖುಷಿ ಆಗ್ತಾಯಿದೆ ನಮಗೆ. ಮತ್ತು ಅವರ ಹೆಸರನ್ನ ಇಟ್ಟಂತ ನಮ್ಮ ಸರ್ಕಾರ ಆನಂದ್ ಅವರು ಇದಕ್ಕೆ ಕಾರಣರಾದರು ಅಂತ ಕೇಳ್ಕೊಂಡೆ. ಒಳ್ಳೇದಾಗಲಿ, ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ನನಗೆ. ಯಾಕಂದರೆ ಇವತ್ತಿನ ಜನ್ರೇಷನ್ಗೆ ಇನ್ಸ್ಪಿರೇಷನ್ಸ್ಗಳು ಕಡಿಮೆ. ಇಂಥ ಹೆಸರುಗಳನ್ನ ಈ ಥರ ಪಾರ್ಕ್ಗಳಲ್ಲೆಲ್ಲ ಇಡ್ತಾ ಇದ್ದಾಗ ಅವ್ರು ಯಾರು ಅನ್ನೋದನ್ನು ತಿಳ್ಕೊಳ್ತಾ ಆ ನಿಟ್ಟಿನಲ್ಲಿ ತಾವು ಬೆಳಿಬೇಕು ಅನ್ನೋ ಆಲೋಚನೆಯಲ್ಲಿ ಹೊಸ ಜನ್ರೇಷನ್ ಯಂಗ್ ಟ್ಯಾಲೆಂಟೆಡ್ಸ್ಗಳು ಮುಂದೆ ಬರಬೇಕಾಗುತ್ತೆ. ಇಲ್ಲಿ ಸೌಂದರ್ಯ ಪಾರ್ಕಿನ ಇಲ್ಲಿ ಸಾರ್ವಜನಿಕರು ಇಲ್ಲಿ ಬಂದು ವಾಕ್ ಮಾಡಿ ಇಲ್ಲಿ ಅವರು ಸ್ವಚ್ಛತವಾಗಿ ಇಟ್ಕೋಬೇಕು. ಇಲ್ಲಿ ಪೇಪರ್ ಆಗಲಿ ಏನಾದ್ರು ಕಸದು ಇದು ಮಾಡ್ಕೋಬೇಕು. ಒಬ್ಬರು ಫ್ಯಾಮಿಲಿ ಸಹ ಮೇಂಟೆನೆನ್ಸ್ ಇಲ್ಲಿ ಇಟ್ಟಿದ್ದೀರಿ. ಆದ್ರೂ ನಾವು ಪಬ್ಲಿಕ್ಕು ನಮಗೆ ಸಪೋರ್ಟ್ ಆಗಿದ್ದು ಸ್ವಚ್ಛವಾಗಿ ಇಟ್ಕೊಂಡಿದ್ರೆ ಇಲ್ಲಿನ ಪಾರ್ಕಿನ ಅಭಿವೃದ್ಧಿಗೆ ಮಾಡ್ಬೋದು. ಆಮೇಲೆ ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡೋಕ್ಕೆ ನಮಗೇನಾದರೂ ಅವಕಾಶ ಸಿಗ್ತದೆ, ಇದೆಲ್ಲ ಆಶೀರ್ವಾದ ಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊತೀವಿ. ಸರ್, ಬೆಳಗ್ಗೆಲಿಂದ ಕಸ ಬೆಳಿತಾಯಿದ್ವಿ, ಎತ್ತಿ ಹಾಕ್ಯಂತೀವಿ. ಮತ್ತು ಮಳೆ ಬಂದ ಟೈಮಲ್ಲಿ ಗಿಡ ಪಾತಿ ಮಾಡ್ಕೊತಿದ್ದೀವಿ. ಮತ್ತು ಗಿಡ ಜಾಸ್ತಿ ಬೆಳೆದಾಗ ಕಟಿಂಗ್ ಮಾಡ್ಕೊತೀವಿ. ಎಲ್ಲನೂ ಮಾಡ್ಕೊತೀವಿ ಸರ್ ನಾವು ಕೆಲಸ. ಯಾವಾಗ ಮಳೆ ಎಲ್ಲ ಬರ್ಲಾರ್ದಾಗ ನೀರು ಬಿಟ್ಕೊತೀವಿ. ಇಷ್ಟು ಕೆಲಸ ಐತೆ ಸರ್ ನಮ್ಮದು ಇದ್ರಾಗ. ಮತ್ತು ಇನ್ನೊಂದು, ಈ ನಮ್ಮ ಸೌಂದರ್ಯ ಮೇಡಮ್ ಹೆಸರಿನಲ್ಲಿ ಪಾರ್ಕ್ ಮಾಡೋದಕ್ಕೆ ಸಹಕಾರ ಕೊಟ್ಟಂತಹ ಸ್ಥಳೀಯ ಸಂಘಗಳು ಮತ್ತು ಅಲ್ಲಿಯ ಜನತೆಗೆ ವೆಲ್ಫೇರ್ ಅಸೋಸಿಯೇಷನ್ ಸಂಘ, ಇವರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಸಿನಿಮಾ ಅಂದರೆ ನಮ್ಮ ಅಲ್ಲಿ ಎಲ್ಲ ಕಲಾವಿದರ ಸಂಘ ಆಗಿರ್ಬೋದು, ಒಂದು ತಂತ್ರಜ್ಞರ ಸಂಘ ಆಗಿರ್ಬೋದು, ಎಲ್ಲ ನಮ್ಮ ಒಂದು ಸಿನಿಮಾ ಇಂಡಸ್ಟ್ರಿಯ ಪರವಾಗಿ ನಾನು ಅವರಿಗೆ ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ತೀನಿ. ಸೌಂದರ್ಯ ಪಾರ್ಕ್ ಬದಲಿಗೆ ಪ್ರಥಮವಾಗಿ ನಾನು ಜಿಮ್ ಎಕ್ವಿಪ್ಮೆಂಟ್ಸ್ ಫಸ್ಟು ಇಲ್ಲಿ ಅಳವಡಿಸಿದೆ. ಎಕ್ವಿಪ್ಮೆಂಟ್ ಸುಮಾರು ಜನ ಬರ್ತಿದ್ರು. ಹಾಗೆ ನಾನು ಎರಡು ಮೂರು ಸಲ ನನ್ನ ಇಲ್ಲಿನ ಅಸೋಸಿಯೇಷನ್ ಅವ್ರ ಮೀಟಿಂಗ್ ಕರೆದಾಗೆ ಇಲ್ಲಿನ ಅಭಿವೃದ್ಧಿ ಬಗ್ಗೆ ಕೇಳಿದ್ರು. ಇಲ್ಲಿ ಎಲ್ಲ ಹಣ ಹೋಗಿರೋದ್ರಿಂದ ನೀವು ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅಂತ ಹೇಳಿದಾಗ ನಾನು ಇದಕ್ಕೂ 1,40,00,000 ಹಾಕಿ ಒಳ್ಳೆ ಕೆಲಸಗಳು, ಚೇರುಗಳಾಗಲಿ ಪ್ರತಿಯೊಂದು ಅನುಕೂಲ ಮಾಡಿಕೊಡು. ಅದೇ ಯೋಗದ್ದು ಅಲ್ಲೇನೂ ಇರಲಿಲ್ಲ. ಹೈಟೆಕ್ಕಾಗಿ ಯೋಗಾಸನ ಮಾಡೋಕ್ಕೆ ಆ ಸ್ಥಳ ಖಾಲಿ ಇರೋದ್ರಿಂದ ಅದು ಯೋಗ ಮಾಡೋಕ್ಕೆ ಮಾಡಿಕೊಟ್ಟಿದ್ದೀರಿ. ಯೋಗ ಆಗಲಿ ಯಾರಾದರೂ ಫ್ರೀಯಾಗಿ ಕೂತ್ಕೊಂಡು ವಯಸ್ಸಾದವರು ಬಂದು ಕೂತ್ಕೊಂಡು ಅಲ್ಲಿ ಆರಾಮಾಗಿ ಒಂದು ಅರ್ಧ ಅವರ್ ತಮ್ಮ ಕೂತ್ಕೊಂಡು ಮಾತಾಡೋದಾಗಲಿ ಫ್ರೀಯಾಗಿ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಅದನ್ನು ಮಾಡಿಕೊಟ್ಟಿದ್ದೀರಿ. ನಾನು ಒಬ್ಬ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಸಾಹಸ ನಿರ್ದೇಶಕನಾಗಿ ಹೇಳ್ತಾ ಇದ್ದೀನಿ, ಮತ್ತು ನಾಯಕ ನಟನಾಗಿ ಹೇಳ್ತಾ ಇದ್ದೀನಿ, ಮತ್ತು ಒಬ್ಬ ಫಿಟ್ನೆಸ್ ಟ್ರೈನರ್ ಆಗಿ ಹೇಳೋದೇನು ಅಂತಂದರೆ, ನಿಜವಾಗಲೂ ಸೌಂದರ್ಯ ಮೇಡಮ್ ಅವರ ಹೆಸರು ಈ ಪಾರ್ಕ್ ಏನು ಇಡ್ತಾ ಇದ್ದಾರೆ, ದಯವಿಟ್ಟು ಜನರು ಎಲ್ಲರೂ ಅದನ್ನು ಉಪಯೋಗ ಪಡಿಸ್ಕೊಳ್ಳಿ. ಯಾಕಂತಂದರೆ ಈಗಿನ ಟೈಮಲ್ಲಿ ತಮಗೆಲ್ರಿಗೂ ಗೊತ್ತು, ಏನು 1ನೇ ಅಲೆ 2ನೇ ಅಲೆ 3ನೇ ಅಲೆ ಅಂತ ಈಗ ಕೊರೋನಾ ಬಂದಿದೆ, ಬರ್ತಾಯಿದೆ, ಇನ್ನೂ ಮುಂದಕ್ಕೂ ಇದೆ.
ಸೊ ಇದು ಏನಂತಂದರೆ ಎಲ್ಲರಿಗೂ ಬರೀ ದೊಡ್ಡವ್ರಿಗೆ ಮಾತ್ರ ಅಲ್ಲ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರರಿಂದ ಹಿಡಿದು ಹೆಂಗಸರು ಮಕ್ಕಳು ವಯಸ್ಸಾದವರಿಂದ ಹಿಡಿದು ಪ್ರತಿಯೊಬ್ಬರು ಇದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ಏನಂತಂದರೆ ಈ ಎಕ್ಸಸೈಸ್ ಆಗಿರ್ಬೋದು, ವಾಕ್ ಆಗಿರ್ಬೋದು, ನಿಮ್ಗೆ ಆ ಪಾರ್ಕ್ನಲ್ಲಿ ಏನೇನು ಇಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಈ ಜಿಮ್ ಐಟಮ್ಗಳೆಲ್ಲ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಒಂದು ನಮ್ಮ BBMP ಒಂದು ಪಾರ್ಕ್ಗಳಲ್ಲಿ ಎಲ್ಲರೂ ಇಡ್ತಾ ಇದ್ದಾರೆ ಈ ಒಂದು ಜಿಮ್ ಐಟಮ್ಗಳನ್ನ. ಸೊ ಅದನ್ನೆಲ್ಲ ಎಲ್ಲರೂ ಪ್ರತಿಯೊಬ್ಬರು, ಬರೀ ಚಿಕ್ಕ ಮಕ್ಕಳು ಅಂತಲ್ಲ, ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ. ಯಾಕೆಂತಂದರೆ ನೀವು ಮಾಡುವಂಥ ಎಕ್ಸಸೈಸಿಂದ ಕರೋನಾನ 100% ನಾವು ಓಡಿಸ್ಬೋದು. ಅದಕ್ಕೆ ಮದ್ದು ಎಕ್ಸಸೈಸ್. ಓಕೆ, ಸೊ ಆ ಒಂದು ಇದರಿಂದ ನಾನೇನು ಹೇಳ್ತೀನಿ ಅಂತಂದರೆ, ನಿಜವಾಗಲೂ ಅಲ್ಲಿ ಸಹಕಾರ ಕೊಡ್ತಿರುವಂಥ ಎಲ್ಲ ಜನತೆಗೆ ಮತ್ತು ಆನಂದ್ರವರಿಗೆ ನಾನು ತುಂಬ ಹೃದಯದ ಹೃತ್ಪೂರ್ವಕ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ, ಈ ಒಂದು ಜನಗಳಿಗೋಸ್ಕರ ಒಂದು ಪಾರ್ಕ್ ಮಾಡ್ತಾಯಿದ್ರಿ, ಅದರಲ್ಲೂ ನಮ್ಮ ಕನ್ನಡದ ಹಿರಿಯ ನಟಿ ಸೌಂದರ್ಯ ಮೇಡಮ್ ಹೆಸರನ್ನ ತಾವು ಇಡ್ತಾ ಇದ್ದೀರಿ. ನಿಜವಾಗಲೂ ತುಂಬ ಖುಷಿಯಾದಂಥ ವಿಚಾರ. ದಯವಿಟ್ಟು ಜನಗಳಿದನ್ನು ಉಪಯೋಗಿಸಿ ತಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ನಾವೆಲ್ಲರೂ ಸೇರಿ ನಮ್ಮ ಸೌಂದರ್ಯ ಮೇಡಮ್ ಪಾರ್ಕಿಂದ ಕೊರೋನಾನ ನಾವು ಓಡಿಸೋಣ. ಅದೇ ಥರ ನಮ್ಮ ಬುಲೆವರ್ಡ್ ಪಾರ್ಕಲ್ಲಿ ಬುಲೆವರ್ಡ್ ಪಾರ್ಕ್ 2ರಲ್ಲಿ ತುಂಬ ಟೈಲ್ಸಲ್ಲಿ ಎಲ್ಲ ಇದಾಕಿ ಅನುಕೂಲ ಮಾಡಿಕೊಡಿದ್ದೀವಿ. ಡ್ರಿಲ್ ವರ್ಕ್ ಆಗಲಿ ಪ್ರತಿಯೊಂದು ಅಭಿವೃದ್ಧಿನೂ ಅಲ್ಲಿ ಮಾಡಿದ್ದೀರಿ. ಪ್ರತಿ ಪಾರ್ಕಲ್ಲೂ ಯೋಗ ಮಾಡೋಕ್ಕೆ ನಾವು ಇನ್ಸ್ಟ್ರೂಮೆಂಟ್ಗಳೆಲ್ಲ ಹಾಕಿದ್ದೀವಿ ಪ್ರತಿಯೊಂದು. ಸೌಂದರ್ಯ ಪಾರ್ಕ್ ಒಂದು ಅಲ್ಲಿ ನಮ್ಮ ಇಸ್ರೋ ಪಾರ್ಕ್ ಅಂತ ಒಂದು ಮಾಡಿದ್ದೀರಿ. ಆಮೇಲೆ ಈಗ ಜುಡಿಷಿಯಲ್ ಪಾರ್ಕಲ್ಲಿ ಸುಮಾರು ವರ್ಕ್ ನಡೀತಾ ಇದೆ. ನನ್ನ ಅನುದಾನದಲ್ಲಿ 1 ಕೋಟಿ ರೂಪಾಯಿ ಕೊಟ್ಟು ಅದು ಸಹ ಕೆಲಸ ಕಾಮಗಾರಿಗಳು ನಡೀತಾ ಇದೆ. ಸುಮಾರು ಅಭಿವೃದ್ಧಿ ಎಲ್ಲ ಪಾರ್ಕ್ಗಳಿಗೂ ರಸ್ತೆಗಳಾಗಿ ಈಗ ಮಾಡಿದ್ರು ಕಿತ್ತೋಗುತ್ತೆ ಅಂದ್ಬಿಟ್ಟು ಹೋಗಬೇಕು. ಏನಾದರೂ ಒಂದು ಜ್ಞಾಪಕಾರ್ಥವಾಗಿರಬೇಕು ಅನ್ನೋ ಆಶೆಯಿಂದ ನಾನು ಪಾರ್ಕ್ಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ವಿ. ಇಲ್ಲಿನ ಜನಗಳು ಬಯಸಿದ್ದು, ನಾನು ಇಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ಸಮಸ್ಯೆಗಳು 108 ಇದ್ದವು. ನಮ್ಮ ಗೆರಳ್ಳಿ ಭಾಗದಲ್ಲಾಗಲಿ, ನಮ್ಮ ಬಸವೇಶ್ವರ ಇದಾಗಲಿ, ನಾಕ್ಷತಳ್ಳಿ ಭಾಗದಲ್ಲಿ, ಪ್ಯಾಲೇಸ್ ಕಾಲೋನಿಯಲ್ಲಿ ಪ್ರತಿಯೊಂದು ಯಾವುದೇ ಭಾಗ ನೋಡಲಿಲ್ಲ. ನನಗೆ ಈ 3 ರಸ್ತೆಗಳಲ್ಲಿ ಸ್ಯಾನಿಟರಿ ಕೆಲಸ ಮಾಡಲೇಬೇಕು ಆಯಿತು. ಸ್ಯಾನಿಟರಿ ಕೆಲಸ ನಮ್ಮ ಅನುದಾನದಲ್ಲಿ BBMP ನಮ್ಮ BWSSP ಮಾಡಲಿಲ್ಲ. ನನ್ನ ಅನುದಾನದಲ್ಲಿ ಹಾಕಿ ಪ್ರತಿಯೊಂದು ರಸ್ತೆಗಳಲ್ಲೂ ಸ್ಯಾನಿಟರಿ ಕೆಲಸ ಆಮೇಲೆ ಮುಂದಿನ ರಸ್ತೆಗಳ ಅಭಿವೃದ್ಧಿಗಳು ನಾನು ಕೆಲಸಗಳು ಮಾಡಿಸಿದ್ದೀನಿ. ನನ್ನ ಅವಧಿಯಲ್ಲಿ ಡೆಪ್ಟಿ ಮೇಯರ್ ಆದಾಗಲಿ, ನಾನು ಆಡಳಿತ ಪಕ್ಷದ ನಾಯಕರು, ಜೆಡಿಎಸ್ ಪಕ್ಷದ ನಾಯಕರಾದಾಗಲೂ ಕೆಲಸಗಳನ್ನು ನಾನು ಏನು ಗೆದ್ದಾಗಿಂದ 5 ವರ್ಷ ಸತತವಾಗಿ ಕೆಲಸಗಳು ಮಾಡೋದು ಬಂದಿದ್ದೀನಿ. ಸುಮಾರಷ್ಟು ಒಂದು 40-50 ಬೋರ್ವೆಲ್ಗಳು ಸಹ ಹಾಕಿದ್ದೀನಿ. ಜನರಲ್ಲಿ ಸುತ್ತಮುತ್ತಲು ಪ್ರತಿ ರಸ್ತೆಗಳು ನೀರಿಗೆ ಎಲ್ಲಿ ಅನುಕೂಲ ಇದೆ ಅಲ್ಲಿ ಮಾಡಿದ್ದೀನಿ. ಇಲ್ಲಿ ಇದರಲ್ಲಿ 2 ಬೋರ್ವೆಲ್ ಹಾಕಿಸಿದೆ, 2 ಫೇಲ್ಯೂರ್ ಆಯಿತು. 1200 ಅಡಿ ಹೋಗಿ ನೀರು ಸಹ ಸಿಗಲಿಲ್ಲ. 2 ಬೋರ್ವೆಲ್ ಹಾಕಿ ನೀರು ಸಿಗಲಿಲ್ಲ. ಇದು ಹಳೆ ಬೋರ್ ಇತ್ತು. ಹಳೆ ಬೋರ್ಗೆ ಕನೆಕ್ಟ್ ಮಾಡಿ ಅದು ಇಂಗು ಗುಂಡಿ ಮಾಡಿ ಅಲ್ಲಿಂದ ಸ್ವಲ್ಪ ನೀರುಗಳು ಅನುಕೂಲ ಆಗಿ ಬರ್ತದೆ. ನಾನು ಇನ್ನೂ ಮುಂದಿನ ದಿನಗಳಲ್ಲಿ ಏನಾದರೂ ನನಗೆ ಅವಕಾಶ ಸಿಕ್ಕಿದ್ರೆ ಇನ್ನೂ ಅಭಿವೃದ್ಧಿ ಕೆಲಸ ಮಾಡಬೇಕು. ನಮ್ಮ ಜನಗಳಿಗೆ ಅನುಕೂಲ ಆಗೋಂಥ ಕೆಲಸಗಳ ಕೈಗೆ ನಾನು ಯಾವುದೇ ಸಾರ್ವಜನಿಕರಿಗೆ ಫೋನ್ ಮಾಡಿದ್ರೆ ಅವ್ರಿಗೆ ರೆಸ್ಪಾನ್ಸ್ ಕೊಟ್ಟು ಮಾತಾಡಿ ಅವ್ರಿಗೆ ಏನು ಸಮಸ್ಯೆಗಳಿದ್ರು ಬಗೆಹರಿಸೋ ಕೆಲಸಗಳು ನಾನು ಮಾಡ್ಕೊಂಡು ಬಂದಿದ್ದೀನಿ, ಸದಾ ಮಾಡ್ಕೊಂಡು ಬಂದಿದ್ದೀನಿ. ಇವಾಗೂ ಅದೇ ಥರ ಏನೇ ಇದ್ದರೂ ಮೊನ್ನೆ ಇಲ್ಲಿನ ಅಸೋಸಿಯೇಷನ್ ಹೀಗೆ ನಾನು ಅವಧಿ ಮುಗಿದ್ರೂ ಅಲ್ಲಿ ಮೊನ್ನೆ ಬಂದು ಅಲ್ಲಿ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ಕೊಡೋದು ಬಂದರು. ಸ್ವಂತ ಹಣದಿಂದ ನಾನು ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಇವತ್ತು ಕೆಲಸ ಮಾಡಬೇಕಾಯ್ತು. ಇವತ್ತೇನು ಲೇಬರ್ ಬರಲಿಲ್ಲ. ಬುಧವಾರದಿಂದ ಅದು ಕೆಲಸ ಕಾರ್ಯಗಳು ನಡ್ಕೊಂಡು ಬರ್ತಾಯಿದೆ. ಇನ್ನೂ ಹೆಚ್ಚಿನ ರೀತಿ ನಮ್ಮ ವಾರ್ಡ್ 18 ರಾಧಾಕೃಷ್ಣ ವಾರ್ಡ್ ಜನಗಳ ಆಶೀರ್ವಾದ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ನಮಗೆ ಆಶೀರ್ವಾದ ನೀಡಿದ್ರೆ ಇಲ್ಲಿನ ಅಭಿವೃದ್ಧಿ ಕೆಲಸ ಇನ್ನೂ ಇದು ಕೆಲವೊಂದಿದೆ. ಅದನ್ನು ಸಹ ಕಂಪ್ಲೀಟ್ ಮಾಡಿ ಒಳ್ಳೆ ಮಾದರಿ ವಾರ್ಡ್ ಮಾಡಬೇಕನ್ನೋ ಕನಸುಗಳು ಹೊತ್ಕೊಂಡಿದ್ದೀನಿ. ಅದನ್ನು ಮುಗಿಸ್ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡೋಕ್ಕೆ ನನಗೇನಾದರೂ ಅವಕಾಶ ಸಿಕ್ಕಿದ್ರೆ ನಿಮ್ಮೆಲ್ಲ ಆಶೀರ್ವಾದ ಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊತೀನಿ. ನಮಗೆ ವಾರ್ಡ್ ರಾಧಾಕೃಷ್ಣ ವಾರ್ಡ್ 18ರಲ್ಲಿ ಜನರಲ್ ಆದರೆ ನಮಗೆ ಮುಂದಿನ ಚುನಾವಣೆಗೆ ನಾವು ನಿಲ್ಲುವ ಬಯಸ್ತೀನಿ. ನೀವೆಲ್ಲರ ಆಶೀರ್ವಾದ ಹೀಗೆ ನಾವು ಏನು ಸಪೋರ್ಟ್ ಮಾಡಿದ್ದು ಗೆದ್ವಿ 5 ವರ್ಷ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟರು. ಇನ್ನೂ 5 ವರ್ಷ ನಮಗೆ ಅವಕಾಶ ಮಾಡಿಕೊಟ್ರೆ ನಿಮ್ಮೆಲ್ಲರಿಗೂ
ಇನ್ನೊಂದು ಅಭಿನಂದನೆಗಳು ತಿಳಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸ್ನೇಹಿತರೆ, ನಮ್ಮ ಯುವ ಪೀಳಿಗೆಯೇ ನಮ್ಮ ಕನ್ನಡ ಚಲನಚಿತ್ರರಂಗದ ಉಜ್ವಲವಾದ ಭವಿಷ್ಯವೆಂದು ಭಾವಿಸಿ ಈ ಸಾಕ್ಷ್ಯಚಿತ್ರದಲ್ಲಿ ನಮ್ಮ ಚಂದನವನದ ಯುವ ಪ್ರತಿಭೆಗಳನ್ನು, ನಟಿ ಸೌಂದರ್ಯರವರನ್ನು ಕುರಿತು ಸಂದರ್ಶಿಸಿದ್ದೇವೆ. ಇದು ನಮ್ಮ ನಿಷ್ಕಲ್ಮಶವಾದ ಪ್ರಾಮಾಣಿಕ ಅರಿವಿನ ಪ್ರಯತ್ನವಷ್ಟೇ. ಆತ್ಮೀಯ ವೀಕ್ಷಕರೇ, ನಮ್ಮ ಚಂದನವನದ ಯುವ ನಿರ್ದೇಶಕರಾದಂಥ ಸ್ಟಾರ್ ಡೈರೆಕ್ಟರ್ ಎಂದೇ ಪ್ರಸಿದ್ಧರಾಗಿರುವ ನಮ್ಮ ಬೆಲ್ ಬಾಟಮ್ ಚಿತ್ರ ಖ್ಯಾತಿಯ ನನ್ನ ಗುರುಗಳಿಗೆ ಸಮಾನರಾದ, ನನ್ನ ಮಾರ್ಗದರ್ಶಕರಾದ ಹಾಗೂ ನನ್ನ ಹಿತೈಷಿಯಾದಂಥ ಸನ್ಮಾನ್ಯ ಶ್ರೀ ಜಯತೀರ್ಥರವರಿಗೆ ಮತ್ತು ಕನ್ನಡ ಚಿತ್ರರಂಗದ ಯುವ ಪ್ರತಿಭೆ, ಯುವ ನಾಯಕ ನಟರು ಡಾಕ್ಟರ್ ರಾಜ್ಕುಮಾರ್ ರವರ ಒಡನಾಟದಲ್ಲಿ ಪಳಗಿದ ದಕ್ಷಿಣ ಭಾರತೀಯ ಸಿನಿಮಾ ರಂಗದ ಯುವ ಸಾಹಸ ನಿರ್ದೇಶಕರಾದಂಥ ತಮ್ಮದೇ ಆದ ಡ್ರ್ಯಾಗನ್ ಮಾಸ್ಟರ್ ಮಾರ್ಷಲ್ ಆರ್ಟ್ಸ್ ಮತ್ತು ಜಿಮ್ನಾಸ್ಟಿಕ್ಸ್ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ನನ್ನ ಆತ್ಮೀಯ ಗೆಳೆಯರಾದ ಅಪ್ಪು ವೆಂಕಟೇಶ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇವರ ಅಮೋಘವಾದ ಸಿನಿ ಪಯಣಕ್ಕೆ ಅಭಿನಂದನೆಗಳು. ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ಕರುನಾಡಿನ ಹೆಮ್ಮೆಯ ನಟಿ ಸೌಂದರ್ಯರವರ ಸಾಧನೆಗಳನ್ನು ಮತ್ತು ಅವರ ಸ್ಮರಣಾರ್ಥ ನಿರ್ಮಾಣಗೊಂಡಿರುವ ಸೌಂದರ್ಯ ಉದ್ಯಾನವನವನ್ನು. ಸ್ನೇಹಿತರೆ, ನೀವು ಬೆಂಗಳೂರಿನ ಉತ್ತರ ವಲಯದ ಸಂಜಯ್ ನಗರದ ಡಾಲರ್ಸ್ ಕಾಲನಿಗೆ ಭೇಟಿ ಕೊಟ್ಟರೆ ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮ ಕುಟುಂಬಸ್ಥರನ್ನು ಕರೆತನ್ನಿ. ಸ್ನೇಹಿತರೆ, ನೆನಪಿರಲಿ, ಇದು ನಿಮ್ಮದೇ ಆದಂಥ ಗೋಲ್ಡನ್ ಮಂತ್ರ ಚಾನೆಲ್. ಸ್ನೇಹಿತರೆ, ಇಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ತಮಗೆ ನೀಡೋದಕ್ಕೆ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಅತ್ಯಗತ್ಯ. ಸ್ನೇಹಿತರೆ, ನಮ್ಮ ಗೋಲ್ಡನ್ ಮಂತ್ರ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲವನ್ನು ನಮಗೆ ಸೂಚಿಸಿ. ಸ್ನೇಹಿತರೆ, ನಮ್ಮ ಈ ಗೋಲ್ಡನ್ ಮಂತ್ರ ಚಾನಲನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವಿಜಯ್ ಶಂಕರ್. ನಮಸ್ತೆ. ಬಾಯ್.
ಒಂದು ಅಂದವಾದ ಚಂದವಾದ ವನ. ಆ ಸುಂದರವಾದ ವನದಲ್ಲಿ ಅಸಂಖ್ಯ ಹೂಗಿಡಗಳ ರಾಶಿ. ಆ ರಾಶಿಯಲ್ಲಿ ಅತ್ಯಮೂಲ್ಯವಾದ ಒಂದು ಹೂ. ಈ ಭೂಮಿಯಲ್ಲಿ ಎಲ್ಲಿ ಹುಡುಕಿದರೂ ಸಿಗದ ಹೂ ಅದು. ಅಲ್ಲಿಯ ನೂರಾರು ಬಗೆಯ ಹೂಗಳಿಗೆ, ಮರ ಗಿಡ ಬಳ್ಳಿ ಪ್ರಾಣಿ ಪಕ್ಷಿಗಳಿಗೆ ಅದನ್ನು ನೋಡಿದರೆ ಏನೋ ಕಾತುರ, ಹೇಳಲಾಗದ ತಳಮಳ, ಆನಂದಮಯ ಅಸೂಯೆ, ಒಂದು ರೀತಿಯ ಹೆಮ್ಮೆಯ ಭಾವ. ಈ ಬಗೆಯ ಹೂ ನಮ್ಮ ರಂಬೆ ಕೊಂಬೆ ಬಳ್ಳಿಯಲ್ಲಿಲ್ಲವಲ್ಲ, ಅರಳಿಲ್ಲವಲ್ಲ. ಇದರ ಸುಹಾಸನೆ ಚೆಲುವು ನಮ್ಮ ಬಳಿ ಇಲ್ಲವಲ್ಲ ಅನ್ನುವ ನಿರಾಸೆಯ ಮೌನರಾಗ. ಹಾಗೆಯೇ ಒಂದು ದಿನ ಎಲ್ಲ ಮರ ಗಿಡ ಪ್ರಾಣಿ ಪಕ್ಷಿಗಳು ಒಂದು ಸಭೆ ಸೇರಿ ಅವಳು ಯಾರು, ಅವಳ ಮೂಲವೇನು, ಎಲ್ಲಿಂದ
ಬಂದಿಹಳು ಎಂದು ಅರಿಯಲು ನಿಶ್ಚಯಿಸಿ ಆ ಹೂ ಸೂರ್ಯನ ಹೊಂಗಿರಣಕ್ಕೆ ನಾಚಿ ನರ್ತಿಸುತ್ತಿದ್ದ ಸಮಯ ಎಲ್ಲವೂ ಸೇರಿ ಆ ಹೂವಿನ ಬಳಿ ಮೆಲ್ಲುಸಿರಿನಲ್ಲಿ ನೀನು ಯಾರು, ಎಲ್ಲಿಂದ ಬಂದಿರುವೆ ಎಂದಾಗ ಆ ಹೂ ಪ್ರಶಾಂತವಾಗಿ ತನ್ನ ಮುಗುಳ್ನಗೆಯನ್ನು ಬೀರುತ್ತಾ ನಾನು ದೇವಲೋಕದಿಂದ ಬಂದಿರುವೆ, ನಾನು ಪಾರಿಜಾತದ ಕುಲದವಳು, ಎಲ್ಲರೂ ನನ್ನನ್ನು ಸೌಂದರ್ಯ ಎಂದು ಕರೆಯುತ್ತಾರೆ, ನಾನು ಸೌಂದರ್ಯ ಎಂದು ನುಡಿಮುತ್ತುಗಳನ್ನು ನುಡಿಯಿತು.